ಈಗ ವಿದ್ಯಾರ್ಥಿಗಳೇ, ಮೂರನೇ ಭಾಗ ಅಭ್ಯಾಸ ಪತ್ರಿಕೆ ವಿಡಿಯೋ ಬೇರೆ ಮಾಡ್ಯದ. ಯಾಕಂದರೆ ಟೈಮ್ ಭಾಳ ದೊಡ್ಡದಾಗ್ತದೆ. ಈಗ ನೀವು ಅಭ್ಯಾಸ ಪತ್ರಿಕೆಯನ್ನು ಪ್ರಾರಂಭ ಆಯಿತು, ನೀವು ಹಾಕಿರಿ. ಇದನ್ನು ಸಪ್ರೇಟ್ ಮಾಡ್ಯದ. ಇದು ಅಭ್ಯಾಸ ಪತ್ರಿಕೆ ಕ್ರಮ ಮುಂದೇನು ಬರುವುದು ಭಾಗ 3ರೊಳಗೆ 1ನೇದು ಉತ್ತರ ಹಾಕಿಡ್ರಿ. ನಾ ತಿಳಿಸಿ ಹೇಳ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಹಾಕೋದಾತಲ್ಲ, ವಿಡಿಯೋ ಆನ್ ಮಾಡಿರಿ. ಈಗ ನೋಡ್ರಿ, 1ನೇದು ಇಲ್ಲಿ ಏನು ತಿಳ್ಕೊಬೇಕು, ಒಂದು ಗೆರೆ ಅದ, ಇಲ್ಲೂ ಒಂದೇ ಅದ. ಇದೇ ಇಂಪಾರ್ಟೆಂಟ್, ಅತಿ ವಿಶೇಷದು. ಕ್ರಮ ಮುಂದೆ ಅನ್ನೋದ್ರೊಳಗೆ ಇಲ್ಲಿ ಒಂದದ ಅಂದ್ರೆ ಮುಂದೆ ಒಂದದ ಅಂತಂದ್ರೆ ಅದು ಒಂದಂತೆ ತಿಳ್ಕೊಬೇಕು. ಆಮೇಲೆ ಇಲ್ಲಿ ಏನು ಮಾಡ್ಯಾನ, 3 ಗೆರೆ ಅವ. ನೀವು 3 ಗೆರೆ ಇದ್ದದ್ದನ್ನೇ ತೆಗಿಬೇಕಲ್ಲೇ, ಅಂದ್ರೆ ನಿಮಗೆ ಅರ್ಥ ತಿಳಿತದ. ಅದು ಯಾವಾಗಲಿ ಸರಿಯಾಗಿ ನೀವು ಹೆಂಗಂದ್ರೆ, ಇಲ್ಲಿ ಒಂದದ, ಇಲ್ಲೂ ಒಂದದ, ಇಲ್ಲಿ 3 ಗೆರೆ ಅವ ಅಂತಂದ್ರೆ ಇಲ್ಲಿ 3 ಗೆರೆದೇ ಉತ್ತರ ತೆಗಿಬೇಕು. 3 ಗೆರೆ ಇದ್ದಂದ್ರೆ ಇದೆ. ಆಮೇಲೆ ಇಲ್ಲಿ 2 ಅವ, ಇಲ್ಲಿ 2 ಅವ ಅಂತಂದ್ರೆ ಮುಂದಿನ ಕಡ್ಡಾಯವಾಗಿ ನಿಮಗೆ 2 ಗುಂಪು, ಇಂಥವು 2 ಗುಂಪು ಇದ್ದದ್ದು ಬರಬೇಕು. ಉತ್ತರ ಸಂಖ್ಯೆ ಎ ಆಗ್ತದೆ ನೋಡ್ರಿ. ಯಾಕಂದ್ರೆ ಇಲ್ಲಿ ಹೆಂಗೆ ತೋರ್ಸ್ಯಾನಂದ್ರೆ, ಇಲ್ಲಿ ಉತ್ತರ ನೀವು ಹೆಂಗೆ ಕಂಡು ಹಿಡಿಬೇಕಂದ್ರೆ, ಇಲ್ಲಿ ಒಂದದ, ಇಲ್ಲೂ ಒಂದದ, ಇಲ್ಲಿ 3 ಅದ ಅಂದ್ರೆ ನೀವು 3 ಇದ್ದದ್ದನ್ನೇ ಕಂಡು ಹಿಡಿಬೇಕು. 3 ಇದ್ದದ್ದು ಉತ್ತರ ಅಂದ್ರೆ ಇದೆ. ಆಮೇಲೆ ಇಲ್ಲಿ 2 ಅದ ಅಂದರೆ ಈಗ ಮುಂದಿನ ಸಲ 2, ಈಗ ಒಂದವ ಜೋಡಿ ಒಂದದ, ಇನ್ನು ಜೋಡಿ 2 ಇದ್ದದ್ದು ಇಲ್ಲಿ ನೀವು ಉತ್ತರ ಎ ಹಾಕಿರ್ಬೇಕು. ಉತ್ತರ ಸಂಖ್ಯೆ ಎ ಕರೆಕ್ಟ್ ಹಾಕಿದ್ದು ನೋಡ್ಕೊಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ರಮ ಪದ್ಧತಿ ಪ್ರಕಾರಗಳನ್ನು ಎಲಿಗಳನ್ನು ಬದಲಾಯಿಸ್ಯಾನ. ಇಲ್ಲಿ 1 ಮಾಡ್ಯಾನ, ಇಲ್ಲಿ 2 ಮಾಡ್ಯಾನ, ಇಲ್ಲಿ 3, ಇಲ್ಲಿ 1 ಮಾಡ್ಯಾನ, ಇಲ್ಲಿ ಏನು ಮಾಡ್ಯಾನ 3 ಆಯ್ತು. ಇಲ್ಲಿ 2 ಇದ್ದದ್ದು 3 ಆಯ್ತು, 3 ಇದ್ದದ್ದು 4 ಆಯ್ತು, 4 ಇದ್ದದ್ದು 5 ಆಗಬೇಕೀಗ. ಯೋಗ್ಯವಾದದ್ದು ಈ ಚಿತ್ರ ಇದ್ದಕ್ಕಿದ್ದಂಗೆ ಇರ್ಬೇಕು ಮುಂದಿನ ಉತ್ತರದಾಗ. ಅದು ಮುಂದಿನ ಉತ್ತರದಾಗ ಅದು ಚಿತ್ರ ಇರಬೇಕು. ಒಂದು ಕ್ರಮ ಪದ್ಧತಿ ಪ್ರಕಾರ ಹೆಚ್ಚಾಗಿರ್ಬೇಕು. ಈಗ ಸದ್ಯ 4ರದ್ದು ನಿಮ್ಗೆ ಇಲ್ಲಿ ಸಿಗೋದು ಅಂತಂದ್ರೆ ಈ ಎಲೆ ಅಂತೂ ತಪ್ಪು. ಇದು 4ನೇ ಅದ, 4 ಹೆಸಳು 1 2 3 4 ಹೆಚ್ಚಿಗೆ ಅದ. ಇಲ್ಲಿ 4 ಅದ, ಇದು 1 ಹೆಚ್ಚಾಗ್ಯದ ಅಂದ್ರೆ ಉತ್ತರ ಸಂಖ್ಯೆ ಡಿ ಆಗ್ತದೆ. ಇಷ್ಟು ಚಂದ ತಿಳ್ಕೊಬೇಕು. ಯಾಕಂದರೆ ರೀಸ್ನಿಂಗ್ಗಳನ್ನು ತಿಳ್ಕೊಳ್ಳೋದ್ರೊಳಗೆ ಒಂದೇ ಪಾಯಿಂಟ್ ಮೇಲೆ ಆನ್ಸರನ್ನು ಕಂಡು ಹಿಡಿಬೋದು ನೀವು. ಈಗ ನಾವು ಇದನ್ನು ನೋಡೋಣ. 3ನೇದು ಯಾವುದು, 2ನೇದು ಡಿ ಕರೆಕ್ಟ್. ಇನ್ನು 3ನೇದು ಏನದಲ್ಲ, ಇದನ್ನು ಏನು ಮಾಡ್ಯಾನಂದ್ರೆ ಇದನ್ನು ಇದ್ದಕ್ಕಿದ್ದಂಗೆ ಇಟ್ಟಾನ ನೋಡ್ರಿ. ಇಲ್ಲಿ ನೋಡ್ರಿ ವಿಶೇಷ, ಇದರ ಹಿಂದಿನ ಆಕೃತಿಯನ್ನು ಇದ್ದಕ್ಕಿದ್ದಂಗೆ ಇಟ್ಟಾನ, 1 ಗೆರೆ ಹೆಚ್ಚು ಮಾಡ್ಯಾನ. ಇನ್ನು ಮುಂದಿನದ್ರಾಗ ನೀವೇನು ಮಾಡಬೇಕು, ಇದ್ದಕ್ಕಿದ್ದಂಗೆ ಇಟ್ಟು ಒಳಗಿನ ಗೆರೆ ಹೆಚ್ಚು ಮಾಡಬೇಕು ನೋಡ್ರಿ. ಇಲ್ಲಿ ಭಾಳ ಜೂಮ್ ಮಾಡಿ ನೋಡ್ರಿ. ಇದು ಇದ್ದಕ್ಕಿದ್ದಂಗೆ, ಇದು 1 ಗೆರೆ ಅದ, ಹೊರಗೆ ಹೆಚ್ಚು ಮಾಡ್ಯಾನ, ಈಗ ಒಳಗೆ ಹೆಚ್ಚು ಮಾಡ್ಯಾನ. ಈಗ ಇದಕ್ಕಿದ್ದಂಗೆ ಇಟ್ಟು ಹೊರಗಿಂದ ಹೆಚ್ಚು ಮಾಡಬೇಕು. ನೀವು ಏನು ಮಾಡಬೇಕು, ಹೊರಗಿಂದ ಹೆಚ್ಚು ಮಾಡಬೇಕಾಗ್ತದೆ. ಇದ್ದಕ್ಕಿದ್ದಂಗೆ ಇಡಬೇಕು, ಹೊರಗಿಂದ ಹೆಚ್ಚು ಮಾಡ್ಬೇಕಂದ್ರೆ ಸಿ ಉತ್ತರ ಆಗ್ತದೆ. ಇಷ್ಟು ರೀಸ್ನಿಂಗ್ಗಳನ್ನು ಕೇರ್ಫುಲಿಯಾಗಿ ನೋಡ್ಕೋಬೇಕು ನೀವು ನೋಡ್ರಿ. ಇಲ್ಲಿ ಏನು ಮಾಡ್ಯಾನ ಇನ್ನೊಂದು ಸಲ, ಇದನ್ನು ಇದಕ್ಕಿದ್ದಂಗೆ ಇಟ್ಟಾನ, ಹೊರಗೆ ಗೆರೆ ಇಟ್ಟಾನ, ಇದಕ್ಕಿದ್ದಂಗೆ ಇಟ್ಟಾನ, ಒಳಗೆ ಗೆರೆ ಇಟ್ಟಾನ, ಇದಕ್ಕಿದ್ದಂಗೆ ಇಟ್ಟಾನ, ಹೊರಗಿನ ಗೆರೆ ಹೆಚ್ಚು ಮಾಡಬೇಕಾಗ್ಯದ. ಸಿದಾಗದ ಉತ್ತರ ಸಂಖ್ಯೆ ಸಿ. ಇಲ್ಲಿ ಭಾಳವ, ಕೇರ್ಫುಲಿಯಾಗಿ ನೋಡ್ಕೋಬೇಕು. ಉತ್ತರ ಸಂಖ್ಯೆ 4ರೊಳಗೆ ಹೆಂಗೆ ಮಾಡ್ಯಾನ ಅನ್ನೋದು ತಿಳ್ಕೊರಿ. ಇದು ನೋಡ್ರಿ, ಇಲ್ಲಿ ಪ್ಲಸ್, ಇದು 45 ಡಿಗ್ರಿ ಮೂಲಿಗೆ ಅದ ಅಂದ್ರೆ ಇಲ್ಲಿ 90. ಆಮೇಲೆ ಇಲ್ಲಿ ಏನು ಮಾಡ್ಯಾನ, ಈ ಇದ್ದ ಪರಿಸ್ಥಿತಿ ಒಳಗೆ ಇಲ್ಲಿ ಇಟ್ಟುಬಿಟ್ಟಾನ ಇದನ್ನು ಚಿತ್ರ. ಇದನ್ನು ಇಲ್ಲಿ ಸರಿಸ್ಯಾನ, ಇದಕ್ಕಿದ್ದಂಗೆ ಇಟ್ಟಾನ. ಇದೇನು ಸ್ಥಳಾಂತರ ಆಗಿಲ್ಲ ನೋಡ್ರಿ. ಇದು ಇಲ್ಲದ ತ್ರಿಕೋನದ, ಚೌಕದ, ವೃತ್ತದ, ಪ್ಲಸ್ ಅದ, ಪ್ಲಸ್ 1 ಮುಂದೆ ಸರಿಸ್ಯಾನ, ಪ್ಲಸ್ ಮುಂದೆ ಸರಿಸ್ಯಾನ, ಎಲ್ಲ ಇದಕ್ಕಿದ್ದಂಗೆ ಇಟ್ಟಾನ. ಭಾಳ ಹುಷಾರಲ್ಲೇ ನೋಡಬೇಕು. ಆಮೇಲೆ ವೃತ್ತ ಇಲ್ಲಿ ತುಂಬ್ಯಾನ. ಈಗ ಇಲ್ಲಿ ಏನು ಮಾಡ್ಯಾನ, ಮೈನಸ್ ಮುಂದೆ ಸರಿಸ್ಯಾನ, ಇದನ್ನು ವೃತ್ತ ಇದಕ್ಕಿದ್ದಂಗೆ ಇಟ್ಟಾನ ಮತ್ತು ಇಲ್ಲಿದ್ದ ಪರಿಸ್ಥಿತಿ ಒಳಗೆ ಇಟ್ಟಾನ. ಈಗ ತ್ರಿಕೋನ ಮ್ಯಾಲೆ ಸರಿಬೇಕೀಗ, ತ್ರಿಕೋನ ಮ್ಯಾಲೆ ಸರಿಬೇಕು ನೋಡ್ರಿ. ಎಷ್ಟು ವಿಶೇಷದ ಇದು, 4ನೇದು ಎಷ್ಟು ವಿಶೇಷದ ನೋಡ್ರಿ. ತ್ರಿಕೋನ ಮ್ಯಾಲೆ ಸರಿಬೇಕು. ಸ್ಟಾರ್ ತುಂಬಿದ್ದೇ ಅದ, ಅದೇನೂ ಬದಲಾವಣೆ ಆಗಿಲ್ಲ.
ಹೆಂಗೆ ಮಾಡ್ಯಾನ ಅಂತಂದ್ರೆ ಇದನ್ನು ಮುಂದೆ ಸರಿಸ್ಯಾನ, ಎರಡನೇದು ಮುಂದೆ ಸರಿಸ್ಯಾನ, ಇಲ್ಲಿ ಈಗ ಇದನ್ನು ಸರಿಸ್ಯಾನ, ಎರಡನೇದು ಇಲ್ಲಿ ಸರಿಸ್ಯಾನ, ಈಗ ಮೂರನೇದು ಇಲ್ಲಿ ಸರಿಸ್ಯಾನ ಅಂತಂದ್ರೆ ತ್ರಿಕೋನ ಮ್ಯಾಲೆ ಬಂದದಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೂ ಪಲ್ಲಟಾಗಿಲ್ಲ. ಉತ್ತರ ಸಂಖ್ಯೆ ಏನಾಗ್ತದೆ? ಬಿ ಆಗ್ತದೆ. ನೋಡಿರಿ ಸರಿಯಾಗಿ ಎಷ್ಟು ರೀಸ್ನಿಂಗ್ಗಳು ಭಾರಿ ಇರ್ತಾವೆ ನೋಡ್ರಿ. ಯಾವುದಂದ್ರೆ ರೀಸ್ನಿಂಗ್ ಅಷ್ಟು ತಿಳ್ಕೊಂಡಷ್ಟು ಸರಳ ಅಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೇಸಿಕ್ ಅಭ್ಯಾಸ ಇದು. ಒಳಗೊಮ್ಮೆ ನಾವು ಹೇಳಾಗೂ ತಪ್ಪಾಗ್ಬೋದು, ಆದರೂ ತಿಳಿದ ಮಟ್ಟಿಗೆ ನಾ ಇನ್ನೊಂದು ಸಲ ಇದು ರೀಸ್ನಿಂಗ್ ಭಾಳ ವಿಶೇಷದ. ಇದು ಇಲ್ಲಿ ಸರಿಸ್ಯಾನ, ಅದು ಇದಕ್ಕಿದ್ದಂಗೆ ಇಟ್ಟಾನ, ಹಿಂದಿಂದ ತೊಗೊಂಡಾನ, ಇದನ್ನು ಹಿಂದಿಂದ ತೊಗೊಂಡಾನ, ಇದಕ್ಕಿದ್ದಂಗೆ ಇಟ್ಟಾನ, ಇಲ್ಲಿ ಪ್ಲಸ್ ಮೈನಸ್ ಇದಕ್ಕಿದ್ದಂಗೆ ಇಟ್ಟು ತ್ರಿಕೋನ ಮ್ಯಾಲೆ ತೊಗೋಬೇಕಾದದ್ದು ಉತ್ತರ ಸಂಖ್ಯೆ ಯಾವುದಾಗ್ಯದಪ್ಪ ಅಂತಂದ್ರೆ ನನಗನ್ಸೋ ಮಟ್ಟಿಗೆ ನಾಲ್ಕನೆಯದು ಬಿ ಉತ್ತರ ಆಗ್ತದೆ. ಇನ್ನು ಈ ತ್ರಿಕೋನನ್ನು ಇಲ್ಲಿ ತೊಗೊಂಡಾನ, ಇಲ್ಲಿ ತೊಗೊಂಡು ಒಂದು ಇದನ್ನು ಮಾಡ್ಯಾನ, ಈ ಕಡೆ ಹೊಳಿಸ್ಯಾನ, ಎರಡು ಗೆರೆ. ಈಗ ತಳಗೆ ಹೊಳಿಸಿದ್ದು ಎಷ್ಟು ಗೆರೆ ಆಗಬೇಕು? ಎರಡು. ಒಂದು ಎರಡು ಇದ್ದದ್ದು ಇಲ್ಲೇ, ಮೂರಂತೂ ಇಲ್ಲೇ ಇಲ್ಲ ಅಂದಾಗ ನಾವು 4 ಹುಡುಕ್ಯಾಡ್ಬೇಕು. ಈಗ 5ಕ್ಕೆ ಏನು ಮಾಡಬೇಕು? 4 ಹುಡುಕ್ಯಾಡ್ಬೇಕು. ಯಾಕಂದ್ರೆ 3 ಇಲ್ಲ. ಕ್ರಮ ಪದ್ಧತಿ ಪ್ರಕಾರ ನಾವು ವಿಚಾರ ಮಾಡೋಣ. 1 ಆಯ್ತು, 2 ಆಯ್ತು, 3 ಗೆರೆ ಇಟ್ಟೇ ಇಲ್ಲ ನಾವು. ಅಂದರೆ 3 ಇಟ್ಟಿಲ್ಲ ಅಂದರೆ 2ಕ್ಕೆ 4 ಮಾಡಿ ಯಾಕೆ ಇಡಬಾರ್ದು? 1 2 3 4 ಉತ್ತರ ಸಂಖ್ಯೆ ಯಾವುದಾಗ್ತದೆ? 5ನೇದು ನನಗನ್ಸೋ ಮಟ್ಟಿಗೆ ಸಿ ಉತ್ತರ ಹಾಕಿಬಿಡ್ರಿ. ಯಾಕಂತಂದ್ರೆ ನೀವು ಏನು ಮಾಡ್ತೀರಿ, ಇಲ್ಲಿ 1 ಅದ, ಇಲ್ಲಿ 2 ಅದ, ಈಗ 3 ಇದ್ದದ್ದು ಬೇಕು ನಿಮಗೆ. ಈ ಕಡೆ ಹೊಳ್ಳಿದ್ದು ಹಿಂಗೆ ತ್ರಿಕೋನ ಹಿಂಗೆ ಹೊಳ್ಳಿದ್ದು 3 ಬೇಕು, ಇಲ್ಲ ಅಂದಾಗ ಅದು ಈ 1 ಇದ್ದದ್ದು 2 ಮನೆ, 2 ಇದ್ದದ್ದು 2 ಪಟ್ಟು ಮಾಡ್ಯಾನಂತ ತಿಳ್ಕೊಂಡು ನೀವು 5ಕ್ಕೆ ಸಿ ಉತ್ತರ ಹಾಕ್ರಿ. ಇನ್ನೊಂದು ಸಲ ನಾವು ಉತ್ತರ ಹೇಳ್ತದೆ, ನೀವು ನಾ ಹೇಳಿದಂಗೆ ನೀವು ಚೆಕ್ ಮಾಡ್ಕೋರಿ. 1 ಎ, 2 ಡಿ, 3 ಸಿ, 4 ಬಿ, 5 ಸಿ. ಇನ್ನು ಮುಂದಿನ ರೀಸ್ನಿಂಗ ನಾವು ಮ್ಯೂಟ್ ಮಾಡಿ ಹಾಕಿರಬೇಕು, ಚೆಂದಂಗೆ ಹಾಕ್ರಿ. ಈಗ 59ನೇ ಪೇಜ ಮ್ಯೂಟ್ ಮಾಡಿ ಹಾಕಿರಿ. ಈಗ ಎಕ್ಸ್ಪ್ಲೇನ್ ಮಾಡಿದ್ದೇನದ ಮಾದರಿದೊಂದು ವಿಡಿಯೋ ಬೇರೆ ಮಾಡ್ಯದ. ಈಗ ಇದು ದೊಡ್ಡದಾಗ್ತದೆ. ಅಭ್ಯಾಸ ಪತ್ರಿಕೆದೊಂದು ವಿಡಿಯೋ ಬೇರೆ ಮಾಡೀನು. ಈಗ ನೀವು ಉತ್ತರ ಹಾಕಿರಿ, ಚೆಂದಂಗೆ ತಿಳಿಸಿ ಹೇಳ್ತನು. ನೋಡಿರಿ 6ನೇದು ನೋಡಿರಿ, 1ನೇ ಭಾಗ ಇದು. ಒಂದೊಂದು ಭಾಗಕ್ಕೆ 10 ಮಾದರಿಗಳನ್ನು ಕೊಟ್ಟಾರ. ಸರಳಾಗಿ ತಿಳ್ಕೊಬೇಕು, ಚೆಂದಂಗೆ ತಿಳ್ಕೊಂಡು ಮಾಡಿರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಹಾಕೋದು ಆದಿಂದ ವೀಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೇನೆ. ಈಗ ಸದ್ಯ ಎಲ್ಲ ವೀಡಿಯೋ ನಿಮ್ಮದು ಹಾಕೋದು ಆದಿಂದೇ ವೀಡಿಯೋ ಆನ್ ಮಾಡಬೇಕು. ಅಲ್ಲಿ ತನಕ ನೀವು ಮ್ಯೂಟ್ ಮಾಡಿರಬೇಕು, ತಿಳಿತಲ್ಲ? ಈಗ ನೋಡ್ರಿ 6ನೇದು ಇದು ಇಲ್ಲದ, ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಟಾನ ನೋಡ್ರಿ. ಇದನ್ನು ಇಲ್ಲಿ ಇಟ್ಟಾನ, ಇದನ್ನು ಏನು ಮಾಡ್ಯಾನ? ಮುಂದೆ ಸರಿಸ್ಯಾನ. ಎಷ್ಟು ಸರಿಸ್ಯಾನ ಅಂದ್ರೆ 45 90 ಡಿಗ್ರಿಗೆ ಬಂದದ. ಅವಾಗ ನೀವು ಏನು ಮಾಡಬೇಕು? ಇದನ್ನು ಆ್ಯಸ್ ಇಟ್ ಈಸ್ ಅದ ಇಟ್ಟಾನಲ್ಲ, ಆ್ಯಸ್ ಇಟ್ ಈಸ್. ಆದ್ರೆ ನೋಡ್ಬೇಕು 6ನೇದು ಏನಾಗ್ತದೆ? ಭಾಳ ವಿಚಾರ ಮಾಡ್ಬೇಕು. ಈಗ ನೋಡ್ರಿ, ಇದನ್ನು ಏನದ? ಇದನ್ನು ಸ್ಥಿರವಾಗಿ ಇಟ್ಟಾನ ಇಲ್ಲಿ. ಇದನ್ನು ನೀವು ಸ್ಥಿರವಾಗಿ ಇಟ್ಟದಂದ್ರೆ ಇದನ್ನೇ ಕಂಡುಹಿಡಿಬೇಕು. ನೋಡ್ರಿ, ಇದು ಸ್ಥಿರ. ಆಮೇಲೆ ಏನಾಗ್ಯದದು? ಒಂದು ಮನೆ ಸರಿಸ್ಯಾನ. ಹೆಂಗೆ ಸರಿಸ್ಯಾನ ನೋಡ್ರಿ, ಇದನ್ನು ಇಲ್ಲಿ ಸರಿಸ್ಯಾನ. ನಾವು ಇದನ್ನು ಇಲ್ಲಿ ಸರಿಸ್ಯಾನ ಅಂದ್ರೆ ಇದನ್ನು ನೀವು ಇಲ್ಲಿ ಸರಿಸಿಬಿಡ್ರಿ, ಉತ್ತರ ಸಂಖ್ಯೆ ಎ ಆಗ್ತದೆ. ರೀಸ್ನಿಂಗ್ಗಳನ್ನ ಹೆಂಗೆ ಅರ್ಥ? ಯಾಕೆ ಇದು ನಾವು ಸ್ಥಿರ ಇಡಬೇಕಾಗ್ತದೆ. ಯಾಕೆ ಇದನ್ನು ಇಲ್ಲಿದೇನು ಚೇಂಜ್ ಮಾಡಿಲ್ಲ ನಾವು. ಇದು ಹೆಂಗದ ಹಂಗೆ ಇಟ್ಟಾನ. ಇದನ್ನು ಒಂದು ಮನೆ ಮುಂದೆ ಸರಿಸ್ಯಾನ. ಇದನ್ನು ಹೆಂಗೆ ಇದ್ದಕ್ಕಿದ್ದಂಗೆ ಇಟ್ಟು ಇದನ್ನು ಒಂದು ಮನೆ ಮುಂದೆ ಸರಿಸ್ಬೇಕು, ಉತ್ತರ ಸಂಖ್ಯೆ ಎ ಆಗ್ತದೆ. ನೀವು ಎ ಹಾಕಿದ್ರೆ ಕರೆಕ್ಟ್. ಇನ್ನು ಬಿ ನೋಡ್ರಿ, ಇದನ್ನು ಏನು ಮಾಡ್ಯಾನ? ಇದನ್ನು ಉಲ್ಟಾ ಮಾಡ್ಯಾನ, ಇದನ್ನು ಮತ್ತೆ ಸೀದಾ ಮಾಡ್ಯಾನ. ಈಗ ಮತ್ತೆ ಉಲ್ಟಾನೇ ಮಾಡಬೇಕು. 7ನೇದು ನೋಡ್ರಿ, ಹೆಂಗೆ ಉಲ್ಟಾನೇ ಮಾಡ್ಯಾನ. ಹೌದು. ಈಗ ನೋಡ್ರಿ ಕ್ರಮ ಮುಂದೇನು? ಇದು ಎಗ್ದಮ್ 180. ಇದು ಎಗ್ದಮ್ ಹಿಂಗೆ ಇಟ್ಟಾನಂದ್ರೆ ಸರಳ ರೇಖೆ ತೋರಿಸ್ತದೆ. ಇದು ಹಿಂಗಿದ್ದದ್ದು ಹಿಂಗೆ ಇಟ್ಟಾನ ಅಂತಂದ್ರೆ ಇದನ್ನು ಹಿಂಗಿಟ್ಟಾನ ಅಂದಾಗ ಈ ಕಡೆ ತುಂಬ್ತಾನೆ. ಇದನ್ನು ಹಿಂಗಿಟ್ಟಾನ ಅಂದ್ರೆ ಈ ಕಡೆ ತುಂಬಬೇಕು, ಉತ್ತರ ಸಂಖ್ಯೆ ಡಿ ಆಗ್ತದೆ. ಯಾಕಂದರೆ ಇಂಥದ್ದೇ ಇಲ್ಲಿ ಅದ.
ಅದರ ಅಪೋಸ್ ತುಂಬ್ಯಾನ, ಇದರ ಅಪೋಸ್ ತುಂಬ್ಯಾನ, ಇದರ ಅಪೋಸ್ ತುಂಬಿದ್ದಂದ್ರೆ ಡಿದಾಗದ. ಇದು ಈ ಕಡೆ ನೀವು ಇದಕ್ಕಿದ್ದಂಗೆ ತುಂಬಿದಂಗೆ ಆಗ್ತದೆ ಇದು. ಆದ್ದರಿಂದ ಉತ್ತರ ಸಂಖ್ಯೆ ಡಿ ಆಗ್ತದೆ. 7ನೇದು ಡಿ. 8ನೇದು ನೋಡ್ರಿ, 1 2 3 4 ಈ ಕಡೆ ಹೊಳಸ್ಯಾನ, 1 ಈ ಕಡೆ ಹೊಳಸ್ಯಾನ. ನೋಡ್ರಿ ಇದು ಹೆಂಗೆ ದಿಕ್ಕ, ಇದು ಈ ದಿಕ್ಕಿಗೆ ಹೊಳಸ್ಯಾನ, ಇದನ್ನು ಹಿಂಗೆ ಹೊಳಿಸಿ 1 ಮಾತ್ರ ತಿರುವಿ ಈ ಕಡೆ ಇಟ್ಟಾನ. ಈಗ ನೀವು ಇದನ್ನು ಈ ಕಡೆ ಇಟ್ಟು 2 ಮೇಲೆ, ಈಗ ಇದನ್ನು ಈ ಕಡೆ ಹೊಳಸ್ಬೇಕು. ಈಗ 3 ಚಿಕ್ಕಾಗ್ತಾವೆ. ಅಂದ್ರೆ ಉದಾಹರಣೆಗೆ ಇಲ್ಲೊಂದದ ನೋಡ್ರಿ, ನನಗನ್ಸೋ ಮಟ್ಟಿಗೆ ನಾ ಇಲ್ಲಿ ಕೈ ಇಟ್ಟನ್ನು ನೀವು ವಿಚಾರ ಮಾಡಿ ನೋಡ್ರಿ, ಬಿ ಉತ್ತರ ಆಗ್ತಾವೆ. ಹೆಂಗೆ ನೋಡ್ರಿ, ಇದನ್ನು ನೋಡ್ರಿ, ಹಿಂಗಾಗ್ಯದ, ಈ ಕಡೆ ಹೊಳ್ಳ್ಯದ, ಈ ಕಡೆ ಹೊಳ್ಳ್ಯದ, ಈ ಕಡೆ ಹೊಳ್ಳಿದ್ದು ಒಂದೇ ಇರಬೇಕು, 3 ತುಂಬಿದ್ದಿರಬೇಕು. 1 2 3 ತುಂಬಿದ್ದದ, ಬಿ ಉತ್ತರ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಕ್ರಮ ಹೆಂಗೆ ಮಾಡ್ಯಾನ, 4 ಇಲ್ಲಿ ತೆಗದ. ಈಗ ಕ್ರಮ ಏನು ಮಾಡ್ಯಾನ, ಇಲ್ಲಿದ್ದು ತೆಗದಾನ. ಈಗ ಸದ್ಯ ಈಗ ತೆಗೆದದ್ದು ಇಲ್ಲಿಟ್ಟು ಇದನ್ನು ತೆಗದ. ಈಗ ಇದನ್ನು ಇಲ್ಲಿಟ್ಟು ಇನ್ನೊಂದು ತೆಗೆದದ್ದು ಬೇಕಂದ್ರೆ ಇವು 2 ಇದ್ದದ್ದನ್ನೇ ಬರ್ಬೋದು ಉತ್ತರ. ಯಾಕಂದ್ರೆ ಹೆಂಗೆ ತೆಗದಾರ ಅನ್ನೋದು ನೀವು ನೋಡ್ರಿ ಈ ಪಾಯಿಂಟ್ಗಳನ್ನು. ಈಗ 4 ತುಂಬಿದ್ದದ, ಇಲ್ಲಿ 1 ತೆಗದ. ಈಗ ಮುಂದಿಂದ್ರಾಗ 2 ತೆಗದ, ಇನ್ನು ಮುಂದಿಂದ್ರ 3 ತೆಗೆದದ್ದಿರ್ಬೇಕು. ಉತ್ತರ ಸಂಖ್ಯೆ 9C ಆಗ್ಬೋದು. ನೋಡ್ರಿ 9C ಉತ್ತರ ಹಾಕಿದರೆ ಕರೆಕ್ಟು. 10ನೇದು ತ್ರಿಕೋನ ಇಲ್ಲಿ ಬಂತು, ತ್ರಿಕೋನ ಇಲ್ಲಿ ಬಂತು, ತ್ರಿಕೋನ ಎಲ್ಲಿ ಬರಬೇಕೀಗ ಅದನ್ನು ಸರಿಯಾಗಿ ತಿಳ್ಕೊ. ಪ್ಲಸ್ ಎಲ್ಲಿ ಬಂದದ, ಇಲ್ಲಿ ಬಂದದ, ಪ್ಲಸ್ ಇಲ್ಲಿ ಬಂದದ, ತ್ರಿಕೋನ ಆಕೃತಿ ಮೇಲೆ ಬದಲಾಯಿಸ್ಯಾನ. ಈಗ ನಾವು ಕ್ರಮಬದ್ಧವಾಗಿ ಹೋಗೋಣ. 1 2 3 1 1 ಪ್ಲಸ್ ರೌಂಡ್ ತಿದ್ದದ್ದು. ನೋಡಿರಿ 10ನೇದು ಯಾವ್ದು ಆಗ್ತದೆ, ನೀವು ನೋಡಿರಿ ಯಾವ್ದು ಹಾಕಿರಿ, 10ನೇದು ಬಿ ಆಗ್ತದೆ. ನೋಡಿರಿ ಹೆಂಗೆ ನೋಡಿರಿ, ಅಲ್ಲಿ ಇದನ್ನು ತುಂಬ್ಯಾನ, ಇಲ್ಲಿ ಪ್ಲಸ್ ತುಂಬ್ಯಾನ, ಈಗ ತ್ರಿಕೋನ ತುಂಬಿದ್ದ, ಇಲ್ಲಿ ತುಂಬ್ಯಾನ. ಈಗ ಮತ್ತೆ ಹೊಳ್ಳಿ ಏನು ತುಂಬ್ಯಾನ ನೀವು ನೋಡಿರಿ. ಯಾಕೆ 3ನೇ 4ನೇದಕ್ಕೆ ಮತ್ತೆ ರಿಪೀಟ್ ಆಗಿಬಿಡ್ತದೆ. ನೋಡಿರಿ 4ನೇದು ರಿಪೀಟ್ ಆಗಿದೆ. ಇದು ಮತ್ತೆ ಹೊಳ್ಳಿ 1 2 3 ಆಕೃತಿವ, 4ನೇ ಆಕೃತಿ ಮುಂದೆ ಇಲ್ಲ ಅಂದಾಗ ಇದನ್ನೇ ಹೊಳ್ಳಿ ರಿಪೀಟ್ ಬಂದುಬಿಡ್ತದೆ. ಬದಲಾಯಿಸಿ ನೋಡ್ರಿ ನೀವು ಜಾಗ. ಇದು ಇಲ್ಲದ, ಇದು ಹೆಂಗೆ ಮಾಡ್ಯಾನ ನೋಡ್ರಿ, ಇದನ್ನು ಇಲ್ಲಿಟ್ಟಾನ, ಆಮೇಲೆ ಇದನ್ನು ಏನು ಮಾಡ್ಯಾನ, ಇಲ್ಲಿಟ್ಟಾನ. 1 2 3 4 1 2 3 4 ಓಕೆ. 1 2 3 4 ಅಂದ್ರೆ 3 ಮನೆ ಸರ್ಸ್ಯಾನ. ಆದ್ದರಿಂದ ಉತ್ತರ ಯಾವುದಾಗ್ತದೆ, ಇಲ್ಲಿ 1 1 2 ಹಿಂಗೆ ಇದನ್ನು ಎಂಟಿ ಕ್ಲಾಕ್ ವೈಸ್ ಮಾಡ್ಯಾನ. ಇದು ಕ್ಲಾಕ್ ವೈಸ್, ಇದು ಈ ಕಡೆ ಸರ್ಸ್ಯಾನ, ಇದು ಈ ಕಡೆ ಸರ್ಸ್ಯಾನ, ಇದು ಈ ಕಡೆ ಸರಿಸ್ಬೇಕು. 3 ಸ್ಥಳ, 3 ಸ್ಥಳದಾಗೆ ಚೇಂಜ್ ಆಗಬೇಕು. ನೋಡಿ ಇದು ಇಲ್ಲೇ, ಇದು ಇಲ್ಲೇ, ಇದು ಇಲ್ಲೇ, ಇದು ಇಲ್ಲೇ, ಕರೆಕ್ಟಾ. ಇದು ಇಲ್ಲೇ ಅದ, ಆಮೇಲೆ ಇಲ್ಲಿ ಅದ ಅಂದ್ರೆ ಇಲ್ಲಿ ಆಯ್ತು, ಇಲ್ಲಿ ಕರೆಕ್ಟ್ ಅದ. ಈಗ ಮುಂದೆ ಹೋಗಬೇಕು, ಕರೆಕ್ಟಾ, ಇದು ಕರೆಕ್ಟ್. ಇದು ಮುಂದೆ ಹೋಗ್ತಾ ವೃತ್ತಿಯಲ್ಲಿ ಬರ್ತದೆ. ಉತ್ತರ ಸಂಖ್ಯೆ 10B. 10Bಗೆ ಕರೆಕ್ಟ್ ಹಾಕೋರಿ. ಯಾಕಂದ್ರೆ ನಾ ಹೆಂಗೆ ಉತ್ತರಾಖಂಡ್ ಹಿಡಿತಂದು ಅನ್ನೋದು ನೀವು ನೋಡು. 3 ಸ್ಥಳ ಅಂತಾರವ, 3 ಅವ ಇಲ್ಲಿ ಆಕೃತಿಗಳು. ಈಗ ಒಳ್ಳೆ ಏನಾಗಿಬಿಡ್ತದದು, ಯಥಾ ಪ್ರಕಾರ ನನ್ನ ತಿಳಿದ ಮಟ್ಟಿಗೆ ಬಿ ಉತ್ತರ ಆಯ್ತು. 1 2 3 ರಿಪಿಟೇಷನ್ ನೋಡ್ರಿ ಎಷ್ಟು ಚಂದವ. ಭಾಗ 2 ನೋಡ್ರಿ, ಭಾಗ 2ದೊಳಗೆ 10 ಇರ್ತಾವೆ. ಹೆಂಗೆ ಮಾಡ್ಯಾರ ನೋಡ್ರಿ, ಆಕೃತಿಗಳನ್ನು ಸರಿಯಾಗಿ ಮ್ಯೂಟ್ ಮಾಡಿ ಸರಿಯಾಗಿ ತುಂಬ್ರಿ. ತುಂಬಿಕೆಸಿಂದ ನನಗೆ ನಾ ತಿಳಿಸಿ ಹೇಳ್ತಾನು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಭಾಳ ಸರಳ ಇರ್ತಾವೆ ರೀಸ್ನಿಂಗ್ಗಳು. ನೀವು ಅಭ್ಯಾಸ ಪತ್ರಿಕೆ ನೀವು ಸರಿಯಾಗಿ ನಾ ಮಾದರಿಗಳನ್ನು ಕೊಟ್ಟದ್ದು ನೀವು ನೋಡಿದ್ರಿ ಅಂತಂದ್ರೆ ಭಾಳ ಸರಳವಾಗಿ ಹಾಕ್ತೀರಿ. ತಿಳಿತಲ್ಲ. ಇದು ಮಾದರಿಯ ಉತ್ತರ ಪತ್ರಿಕೆ ಬೇರೆ ಇಟ್ಟನು, ಪ್ರಶ್ನೆ ಪತ್ರಿಕೆ ಬೇರೆ ಇಟ್ಟನು. ವಿಡಿಯೋ 2 ಮಾಡ್ಯಾರ ನಿಮ್ಮ ಅನುಕೂಲಕ್ಕಾಗಿ. ನೀವು ಲಕ್ಷ್ಯ ಕೊಟ್ಟು ನೋಡಿರಿ. 1ನೇ ಭಾಗ 2 1ನೇದು ಯಾವುದಕ್ಕೆ ಉತ್ತರ ಹಾಕಿರಿ, ನೀವು ಹೆಂಗೆ ಕಂಡು ಹಿಡಿದಿರಿ, ವಿಡಿಯೋ ಆನ್ ಮಾಡಿರಿ. 1 1 2 2 ಇದನ್ನು ನೀವು ತಿಳ್ಕೊಬೇಕು. 1 1
2 2 1 2 3 1 2 2 ನೋಡಿರಿ, ಭಾಳ ವಿಶೇಷದ ಇದು. 1 1 2 2 1 2 ಇದು ಬೇರೆನೆ, ಇದು 2 ಇದು 2. ಇಲ್ಲಿ ಮ್ಯಾಲೆ ಒಂದೊಂದು ಹೆಚ್ಚಾಕೋತ ಹೋಗ್ಯದ. 1 1 2 2 1 2 2 ಮತ್ತು ಈಗ ಮುಂದೆ ಏನು ಬೇಕು, 3 ಬೇಕು. ಅಂದರೆ 2 ಸಲ ರಿಪೀಟ್ ಮಾಡ್ಯಾವ ನಾವು. ಎಷ್ಟು ವಿಶೇಷ ಅದ ನೋಡ್ರಿ. 1 1 1 2 2 2 2 3. ಆದ್ದರಿಂದ ಉತ್ತರ ಯಾವುದಾಗ್ತದೆ? 1 ಎ ಉತ್ತರ ಆಗ್ತದೆ. ಮುಂದಿನ ಸಂಬಂಧೇ ಬರೋದಿಲ್ಲ, ಯಾಕಂದರೆ ಎಲ್ಲ ಸ್ಥಳಾಂತರ ಆಗ್ಯಾವು. ಯಾಕಂದರೆ ಈ ದಿಕ್ಕುಗಳಿಗೆ ಇಲ್ಲೇ ಇಲ್ಲ, ಇದು ದಿಕ್ಕಿಗಿಲ್ಲ, ಮ್ಯಾಲಂತೂ 4 ಆಗೋದೇ ಇಲ್ಲ, ಮತ್ತು ಈ ದಿಕ್ಕಿಗಂತೂ ತೋರಿಸೋದೇ ಇಲ್ಲ. ಈ ದಿಕ್ಕುಗಳು ಬರೋದೇ ಇಲ್ಲ, ಯಾಕಂದರೆ ತ್ರಿಕೋನಗಳು ಇದ್ದಕ್ಕಿದ್ದಂಗೆ ಇವ. ಅಂದಾಗ ಯೋಗ್ಯವಾದದ್ದು ಯಾವುದು ಅಂದರೆ ಈಗ 1 1 2 2 1 1 2 2. ಓಕೆ, ಈಗ 2 ಆಗ್ಯಾದ ಸಿರೀಸ್, 2 ಸಿರೀಸ್ ಮುಗಿದದಂದ್ರೆ 3. ಇನ್ನು ಮತ್ತೆ 3 ಬರ್ತದೆ. ಹಿಂಗೆ ಅರ್ಥ ಮಾಡ್ಕೋಬೇಕು. ಇನ್ನೊಂದು 2 3 ಬರ್ತದೆ, ಯಾಕೆ ಇಲ್ಲಿ 2 2 ಬಂದದಲ್ಲ, ಆವಾಗ 2 3 ಬರ್ತದೆ. ಆದ್ದರಿಂದ ಉತ್ತರ ಎ ಆಗ್ತದೆ. ಈಗ ನೋಡ್ರಿ, ಇದು 90 ಡಿಗ್ರಿ ಒಳಗೆ ಹೊಳ್ಳ್ಯದ. ಒಂದೊಂದು ಚೌಕಗಳು ಕಡಿಮೆ ಮಾಡ್ಕೊತ ಹೋಗ್ಯಾನ. 1 2 3 4 5, ಇಲ್ಲಿ 4, 1 2 3 4 ಆಯ್ತು, ಇಲ್ಲಿ 3 ಆಯ್ತು. ಈಗ 2 ಇದ್ದದ್ದಂದ್ರೆ ಈಗ ನೋಡಿ, ಇದನ್ನು ಕ್ರಮಬದ್ಧವಾಗಿ 2 ಇದ್ದದ್ದು ಇಲ್ಲೊಂದದ ಇಲ್ಲೊಂದದ. ಯೋಗ್ಯವಾದದ್ದು ಯಾವುದು? ಇದು ನೋಡಿ, ಈ ದಿಕ್ಕ ಇದು ಈ ಕಡೆ ದಿಕ್ಕಿದ್ದದ್ದನ್ನು ನೀವು ಸಿ ಉತ್ತರ ಹಾಕಿದ್ರೆ ಕರೆಕ್ಟ್. 2 ಸಿ. ಇನ್ನು 3ನೇ, 1 ವೃತ್ತ 2 ವೃತ್ತ 3 ವೃತ್ತ. ಈಗ ನಿಮ್ಮ 4 ವೃತ್ತ ಬೇಕು. 4 ವೃತ್ತಗಳು ಎಲ್ಲಿವ ಅಂತಂದ್ರೆ ನೋಡಿರಿ, ಎಣಿಸಿ ನೋಡಿರಿ. 3 4 ವೃತ್ತ ಎಲ್ಲಿ ಅದ ಅಂದ್ರೆ ಬಿದಾಗದ. ಉತ್ತರ ಬಿ ಉತ್ತರ ಕರೆಕ್ಟ್ ಆಯಿತು. ಬಿ ಉತ್ತರ ಕರೆಕ್ಟ್. ಇನ್ನು 4ನೇದು ನೋಡಿರಿ, ಹೆಂಗೆ ಒಳ್ಳೆಯದಿದ್ದು ಚಿತ್ರ. ಈಗ ಇಲ್ಲಿ 90 ಡಿಗ್ರಿ ಆಗ್ಯದ, ಇದು ಹಿಂಗೆ ಒಳ್ಳೆಯದ. ಅರ್ಥಾತ್ ಏನು? ಆ್ಯಂಟಿ ಕ್ಲಾಕ್ ವೈಸ್ ಒಳ್ಳೆಯದು. ಸರಿಯಾಗಿ ನೋಡ್ಕೋಬೇಕು ನಾವು. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಾಗ ಒಳ್ಳೆಯದು ಇದು. ನೋಡಿರಿ, ಇಲ್ಲಿದ್ದದ್ದು ಹಿಂಗೆ ಬಂದದ, ಹಿಂಗೆ ಬಂದದ, ಈಗ ಹಿಂಗೆ ಬಂದದ, ಈಗ ಹಿಂಗೆ ಬರಬೇಕು. ಉತ್ತರ ಯಾವುದಾಗ್ತದೆ? ಇದು ಬಾಣದೊಳಗೆ ಫರ್ಕ್ ಆಗ್ತದೆ ನೋಡ್ರಿ. ಯಾಕಂದರೆ ಇದು ಗುಂಡು ಬರಬೇಕು. ಬಂದದಿಲ್ಲ ನೋಡ್ರಿ, 4ನೇದು ಗುಂಡು ಬರಬೇಕಿದು. ಈ ಕಡೆ ಬಾಣ ಬಂದದ್ದು ಉಲ್ಟಾ ಆಗ್ಯದ. ಆದ್ದರಿಂದ ಉತ್ತರ ಸಿ, 4 ಸಿ. ಇನ್ನು 5ನೇದು 1 2 3 ಗೆರೆ, 4 ಗೆರೆ, 5 ಗೆರೆ. ಯೋಗ್ಯವಾದದ್ದು ಯಾವುದು? 5ನೇದು ಯೋಗ್ಯವಾದದ್ದು ಡಿ ಉತ್ತರ ಆಗ್ತದೆ. ನೋಡಿ, ಇಲ್ಲಿ 3 ಗೆರೆ, 4 ಗೆರೆ, 5ನೇ ಗೆರೆ. ಈ ಕಡೆ ಯೋಗ್ಯವಾದದ್ದು, ಈ ಕಡೆ ಇಂಟು ಹಾಕೋದೇ ಯೋಗ್ಯವಾದದ್ದು. ಉಳ್ಕಿದ್ದು ಯಾವುದೂ ಆಗೋದಿಲ್ಲ, ಯಾಕಂದರೆ ಇದು ಖಾಲಿ ಅದ. ಇದು ಆಗೋದಿಲ್ಲ, ಯಾಕೆ ಆ್ಯಸ್ ಇಟ್ ಈಸ್ ಇಟ್ಟಾನ, ವಿರುದ್ಧ ಇಟ್ಟಾನ, ತಪ್ಪದು. ಉತ್ತರ ಸಂಖ್ಯೆ 5 ಡಿ. ಉತ್ತರ ಇನ್ನೊಂದು ಸಲ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. 1 ಎ 2 ಸಿ 3 ಬಿ 4 ಸಿ 5 ಡಿ. ಮುಂದಿನ ರೀಸನಿಂಗ್ ಮತ್ತೆ ಹಾಕ್ರಿ. ಮ್ಯೂಟ್ ಮಾಡಿರಿ. ಮುಂದಿಂದ 61ನೇ ಪೇಜ್ ಹಾಕ್ರಿ. ಮಾಸ್ಟರ್ ಗೈಡ್ ನೋಡಿರಿ, ಹಾಕಿಡ್ರಿ, ನಾ ತಿಳಿಸ್ತೀನಿ. ಹಾಕ್ರಿ. ಹಾಕೋದಾದಿಂದ ನಾ ತಿಳಿಸಿ ಹೇಳ್ತಾನು. ವಿಡಿಯೋ ಮ್ಯೂಟ್ ಮಾಡಿರಿ. ಮೊದಲ ಫಸ್ಟ್ ವಿಡಿಯೋ ಮ್ಯೂಟ್ ಮಾಡೋದಾದಿಂದ ನೀವು ಹಾಕಿರಿ. ನೀವು ಹಾಕಿದಿಂದ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದಾಗ ನಾ ತಿಳಿಸ್ಲಿಕ್ಕೆ ಚಾಲು ಮಾಡ್ತೀನಿ. ಪ್ರಶ್ನೆ ನಂಬರ್ ಭಾಗ 2 6ನೇದು. 6ನೇದು ಏನಾಗ್ತದೆ? ಸೀದಾ ಎಲ್ಲ ಗೆರೆಯವ. ಆಮೇಲೆ ಒಂದು ಬೆಂಡ್ ಮಾಡ್ಯಾನ. ಮುಂದಿಂದ್ರಾಗ ಏನು ಮಾಡ್ಯಾನ? ತಳಗಿಂದ ಬೆಂಡ್ ಮಾಡ್ಯಾನ. ಈಗ ಮ್ಯಾಲೆ ಬೆಂಡ್ ಮಾಡಿದ್ದು 2 ಬರಬೇಕು, ತಳಗೆ ಏನಾಗಬೇಕು? 3 ಗೆರೆ ಬರಬೇಕು. ಮ್ಯಾಲೆ ಬೆಂಡ್ ಆದದ್ದು 2 ಬರಬೇಕು ನೋಡ್ರಿ. 1, ಆಮೇಲೆ ಹಿಂಗಾಗ್ಯದ. ಈಗ ಮ್ಯಾಲೆ ಬೆಂಡ್ ಆದದ್ದು ಬರಬೇಕು 2.
2 ಮ್ಯಾಲೆ ಬಂದಾಗ ನಿಮಗೆ ಉತ್ತರ ಯಾವುದಾಗ್ತದೆ ನೋಡ್ರಿ, 6 ಬಿ ಉತ್ತರ ಆಗ್ತದೆ. ನೋಡ್ರಿ ಮ್ಯಾಲೆ ಈಗ ನೋಡ್ರಿ 1, ಆಮೇಲೆ ಈಗ ತಳಗೆ ಮಾಡ್ಯಾನ, ಈಗ ಮ್ಯಾಲೆ 2 ಬೆಂಡ್ ಮಾಡಿದ್ದು ಬರ್ಬೇಕಾದ್ರೆ ಬಿನೇ ಉತ್ತರ ಆಗ್ತದೆ. ಉತ್ತರ ಸಂಖ್ಯೆ ಬಿ ಹಾಕಿದ್ರೆ ಕರೆಕ್ಟ್. ಇದು ನೋಡ್ರಿ, ಇದು ಆ್ಯಂಟಿ ಕ್ಲಾಕ್ ವೈಸ್ ಹೊಳ್ಳ್ಯದ. ಇದನ್ನು ಈ ಕಡೆ ಇಟ್ಟಾನ, 2 ತುಂಬ್ಯಾನ, ಈ ಕಡೆ ಇಟ್ಟಾನ, 2 ಖಾಲಿ ಮಾಡ್ಯಾನ, 1 ತುಂಬ್ಯಾನ, 2 ತುಂಬ್ಯಾನ, ಈಗ 1 ತುಂಬ್ಯಾನ, ಈಗ 2 ತುಂಬಿದ್ದು ಬರಬೇಕು, ಈ ದಿಕ್ಕಿಗೆ ಹೋಗಬೇಕು. ನೋಡ್ರಿ ಇದು ಇಲ್ಲಿ ನೋಡ್ರಿ, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿದಿಂದ ಇಲ್ಲಿ 45, ಇಲ್ಲಿದಿಂದ ಇಲ್ಲಿ 45, ಈಗ ಮುಂದೆ ಈ ಮೂಲಿಗೆ 45, 2 ಉತ್ತರವ ಇಲ್ಲಿ, ಇದೊಂದದ ಇದೊಂದದ. 45 ಡಿಗ್ರಿ ಒಳಗೆ ಈ 2ರೊಳಗೆ ಒಂದು ಉತ್ತರ ಆಗ್ತದೆ. ಯಾವುದಾಗ್ತದೆ? ಡಿ ಉತ್ತರ ಆಗ್ತದೆ. ನೀವು ಡಿ ಉತ್ತರ ಹಾಕಿದ್ರೆ ಕರೆಕ್ಟ್. ಯಾಕಂದರೆ ಇಲ್ಲಿ 1 ತುಂಬ್ಯಾನ ಅಂದರೆ 2 ತುಂಬಿದ್ದು ಬರಬೇಕು, ಆದ್ದರಿಂದ ಉತ್ತರ ಡಿ ಆಗ್ತದೆ. 8ನೇದು ನೋಡ್ರಿ, ಇಲ್ಲಿ 3 ಭಾಗದ 4 ಭಾಗದ ನೋಡೋಣ ಹೆಂಗೆ ಹಾಕ್ಯಾನ. ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು. 3 1 2 3 4, 1 2 3 4 5, 5 ಭಾಗವ. ಈಗ 6 ಭಾಗದ ಚಿತ್ರ ಹುಡುಕ್ಯಾಡ್ಬೇಕು. 1 2 3 4 5 6, 6 ಭಾಗಕ್ಕೆ 8ಕ್ಕೆ ಎ ಆಗ್ತದೆ. ನೀವು ಅದಕ್ಕೆ ಹಾಕಿರಿ ನೋಡ್ರಿ. ಹಿಂಗೆ ಹೆಂಗೆ ಕ್ರಮ ಮುಂದೇನು ಬರೋದ್ರೊಳಗೆ ಹೆಂಗಿರ್ತಾವ. ಈಗ ನೋಡ್ರಿ, ನೀವು ಈಗ ಭಾಗ 3 ಅಂತ ತಿಳ್ಕೊಂಡ್ರಿ. ಈಗ ಇಲ್ಲಿ 4 ಆಯ್ತು. ಈಗ 1 2 3 4 5 ಭಾಗ, ಈಗ 6 ಭಾಗದ್ದು ಬೇಕು. 6 ಭಾಗದ ಯೋಗ್ಯವಾದದ್ದು ಬೇಕು. 1 2 3 4 5 6 7 8 ಹಿಂಗಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಿಂಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 1 2 3 4 8 ಭಾಗವ ಇವು. 6 ಭಾಗ ಬೇಕಾದದ್ದು ಉತ್ತರ ಎ. ವಿಶೇಷ ನೋಡ್ರಿ, 9ನೇದು ಸ್ಟಾರ್ ಅದ, ಇದಕ್ಕೆ ಹೆಚ್ಚು ಮಾಡ್ಯಾನ. ಈಗ ಮುಂದಿಂದಕ್ಕೆ ಹೆಚ್ಚು ಮಾಡ್ಯಾನ. ಈಗ ಇವು 2 ಇದ್ದಕ್ಕಿದ್ದಂಗೆ ಇಟ್ಟು 1 ಗೆರೆ ಹೆಚ್ಚು ಮಾಡಬೇಕಾಗ್ತದೆ. 9ಕ್ಕೆ ಯಾವ್ದು ಮಾಡಬೇಕಾಗ್ತದೆ ನೋಡ್ರಿ. 1 2 ಮುಂದಿಂದ್ರಾಗ ಮ್ಯಾಲಿಂದು ತಳಗಿಂದ 2 ಮಾಡಿದ, ಮುಂದಿಂದ್ರಾಗ ಏನು ಮಾಡಿದೆ, ಇವು 2 ಮಾಡಿದ. ಈಗ ಮುಂದಿಂದ್ರಾಗ ಮ್ಯಾಲೆ 3 ಗೆರೆ ಆಗಬೇಕು, ಇವು 2 ಗೆರೆ ಇದಕ್ಕಿದ್ದಂಗೆ ಇರಬೇಕು. ಉತ್ತರ ಸಂಖ್ಯೆ ಯಾವುದಾಗ್ತದೆ ಅಂದ್ರೆ ನನಗನ್ನಿಸ್ತದೆ 9 ಡಿ ಆಗ್ತದೆ. 9 ಡಿ ಉತ್ತರ ಹಾಕಿದ್ರೆ ಕರೆಕ್ಟ್. ನೋಡ್ರಿ, ಈ ಬಾಣ ಹಿಂಗದ. ಆಮೇಲೆ ಈಗೇನು ಮಾಡ್ಯಾನ, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಯಾನ. ಈ ಕಡೆ ಹೊಳಿಸ್ಯಾನಂದ್ರೆ ಈ ಬಾಣಗಳನ್ನು ಈ ಕಡೆ ಹೊಳಿಸಿ 2 ಮಾಡಿದ. ಕರೆಕ್ಟ್. ಸರಳ ರೀಸನಿಂಗ್. ನೋಡಿ, ಇದು ಬಾಣ ಏನಾಗ್ಯದ, ಗಡಿಯಾಳದ ದಿಕ್ಕಿಗೆ ಹೊಳ್ಳ್ಯದ. ಇದು ಉಲ್ಟಾ ದಿಕ್ಕಿಗೆ 2 ಮಾಡ್ಯಾನ, ಮತ್ತು ಗಡಿಯಾಳದ ದಿಕ್ಕಿಗೆ 3 ಮಾಡ್ಯಾನ. ಈ ಕಡೆ 4 ಇದ್ದದ್ದು ಬೇಕು. 4 ಇದ್ದದ್ದು ಯಾವುದಾಗ್ತದೆ ನೋಡ್ರಿ. 1 2 3 4, 1 2 3 4, 1 2 3 4 ಗಡಿಯಾರ ದಿಕ್ಕದಂಗೆ ಬೇಕಂತಂದ್ರೆ 10ನೇದು ಸೀದಾಗ 4 ಸಿಕ್ತು ನೋಡ್ರಿ. ಇಲ್ಲೊಂದು ಹಾಕ್ಕೊಂಡು ಬಿಟ್ರೆ ಮುಗೋದೋತು. ಇದು ಸೀನೇ ಆಗ್ತದೆ, ಉಳ್ಕಿದು ಆಗೋದಿಲ್ಲ. ಉಲ್ಟಾ ಪಲ್ಟಾವ, ಇದು ಉಲ್ಟಾ ಪಲ್ಟಾವ ನೋಡ್ರಿ. ಹಂಗೆ ಸರಿಯಾಗಿ ಯೋಗ್ಯವಾದದ್ದು ಅಲ್ಲ. ಬಾಣ ಕರೆಕ್ಟ್ ಐಸ್ ಇಟ್ ಈಸ್. ಇದು ನೋಡ್ರಿ, ಇದು ಹೆಂಗದ, ಇದು ಸಿಗ್ತದೆ. 1 2 3, ಇದು ಒಂದೇ ಗೆರೆಯಲ್ಲಿ ಹೆಚ್ಚು ಮಾಡಿದ್ದೆ ಚಂದ ಕಾಣಿಸ್ತದೆ. ಸಿ ಉತ್ತರ. 10 ಸಿ. ಭಾಗ 2 ಅಂತೂ ಮುಗೀತು. ಇನ್ನು ಭಾಗ 3ನೇದು ಆಗ್ತದೆ. ಚೆಂದಾಗಿ ನೋಡ್ರಿ ಉತ್ತರ. ಇನ್ನೊಂದು ಸಲ ಹೇಳ್ತು ನಾವು. 6 ಬಿ, 7 ಡಿ, 8 ಎ, 9 ಡಿ, 10 ಸಿ. ಈಗ 3ನೇ ಭಾಗ ನೀವು ಚೆಂದಂಗೆ ತಿಳ್ಕೊಂಡು ಹಾಕ್ರಿ. ಎಷ್ಟು ನಮೂನಿ ಅವ ನೋಡ್ರಿ. ಉತ್ತರ ಹಾಕ್ರಿ. ಭಾಗ 3 ನೋಡ್ರಿ. ಸರಿಯಾಗಿ ನಿಮ್ಗೆ ಟೈಮ್ ಕೊಟ್ಟದ. ಸರಿಯಾಗಿ ರೀಸ್ನಿಂಗ್ ಹಾಕಬೇಕು. ಸರಿಯಾಗಿ ಟೈಮ್ ಕೊಟ್ಟಿರ್ತದ. ಕರೆಕ್ಟಾಗಿ ಹಾಕ್ರಿ ನೋಡ್ರಿ, ತಿಳಿಸಿ. ಹಾಂ, ವಿಡಿಯೋ ಆನ್ ಮಾಡಿರಿ. ಈಗ ಬಂದು ತಿಳಿಸ್ತದ ನೋಡ್ರಿ. ಈಗ 3ನೇ ಭಾಗದಾಗ 1ನೇದು ಈ ಬಾಣ ಈ ಕಡೆ ಬಂದದ.
ಈ ಬಾಣ ಈ ಕಡೆ ಬಂದದ, ಈಗ ಈ ಬಾಣ ಈ ಕಡೆ ಬಂದದ, ಈಗ ಮ್ಯಾಲೆ ಬಂದದ್ದು ಬರಬೇಕು ಬಾಣ, ಇಲ್ಲೊಂದದ ಉತ್ತರ ಯೋಗ್ಯವಾದದ್ದು ಉತ್ತರ ಇದು. ಒಂದು ಸಿನೇ ಉತ್ತರ. ಯಾಕಂತ ಕೇಳ್ರಿ, ಇಲ್ಲಿ ಒಂದು ಗೆರೆ ಅದ, ಇಲ್ಲಿ ಎರಡು ಗೆರೆ ಆಗ್ಯದ, ಮೂರು ಗೆರೆ ಅದ, ಈಗ 4 ಗೆರೆ ಇದ್ದದ್ದು ಇದು ಆಕೃತಿ ಒಂದಾಗಬೇಕು, ಬಾಣ ಒಂದು ಮ್ಯಾಲೆ ವಾದದ್ದಿರಬೇಕು. ಉತ್ತರ ಸಂಖ್ಯೆ ಸಿ. ನೋಡ್ಲಿಕ್ಕೆ ಭಾಳ ಸರಳ ಅದ. ಇನ್ನು ಎರಡನೇದು ನೋಡ್ರಿ, ಈ ಟೀಗಳು ಏನಾಗ್ಯಾವ ತಳಗೆ ಬಂದವ, ಈ ಟೀಗಳು ಈ ಕಡೆ ಹೋಗ್ಯಾವ, ಈ ಟೀಗಳು ಮ್ಯಾಲೆ ಬರಬೇಕು. ನೋಡ್ರಿ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಅದ. ಇಲ್ಲಿ ಪ್ಲಸ್ ಅವ, ಈ ಕಡೆ ಬಂದದ, ಮ್ಯಾಲೆ ಹೋಗ್ಯಾವ ಪ್ಲಸ್. ಈಗ ತಳಗೆ ಪ್ಲಸ್ ಬಂದು ಮ್ಯಾಲೆ ಟಿ ಹೋದು. ಆಮೇಲೆ ಈಗ ತಳಗೆ ಪ್ಲಸ್ ಬರಬೇಕು, ಟಿ ಮ್ಯಾಲೆ ಹೋಗ್ಬೇಕು. ನೀವು ಯಾವುದು ಉತ್ತರ ಹಾಕಿರಿ ನೋಡ್ರಿ. ನನಗನ್ಸೋ ಮಟ್ಟಿಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಟಿ ಹೆಂಗೆ ಅದನ್ನು ನೋಡ್ಬೇಕು. ಟಿ ಹೆಂಗೆ ಹೊಳಿಕತ್ತವ ನೋಡ್ರಿ, ಈ ಕಡೆ ಹೊಳಿಕತ್ತದ, ಈಗ ಈ ಕಡೆ ಹೊಳಿಕತ್ತ, ಈ ಕಡೆ ಹೊಳಬೇಕಾಗ್ಯದ. ಈಗ ಉತ್ತರ ಸಂಖ್ಯೆ ಏನಾಗ್ತದೆ, 2B. ಹಿಂಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. 2B ಉತ್ತರ ಕರೆಕ್ಟ್ ಆಗ್ತದೆ. ಯಾಕಂದರೆ ಈ ಬಾಣ ಈ ದಿಕ್ಕಿಗೆ ಬರ್ತಾವೆ. ಇದು ನೋಡಿರಿ, ಬಿ ಮತ್ತು ಸಿ. ನಿಮಗೆ ಉತ್ತರದಾಳ ಕನ್ಫ್ಯೂಸ್ ಹಿಡಿಸೋದಿದೆ, ಪಟ್ನ ಇದಕ್ಕೆ ಹಾಕಬಾರ್ದು. ಯಾಕಂದ್ರೆ ಇದು ಈ ಕಡೆ ಹೊಳೆದಾಗ ಗೆರೆ ಈ ಕಡೆ ಹೋಗ್ತದೆ, ಟಿ ಈ ಕಡೆ ಸೈಡ್ ಬರ್ತದೆ, ಟಿ ಹಿಂಗೆ ಬರ್ತದೆ. ಅದಕ್ಕೆ ನೆನ್ಪಿಟ್ಕೋಬೇಕು. ಈಗ ಉತ್ತರ ಹಿಂಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಇಟ್ಟ ನಾವು ಉತ್ತರ ಸಂಖ್ಯೆ. ನೀವು ಬಿ ಹಾಕಿದರೆ ಕರೆಕ್ಟ್. ಈಗ ತ್ರಿಕೋನ ಎಲ್ಲಿ ಹೋಗ್ಯದ, ಇಲ್ಲಿ ಬಂತು, ಇಲ್ಲಿ ಬಂತು, ಈಗ ಇಲ್ಲಿ ಬರಬೇಕು. ಈಗ ಚಿತ್ರಗಳು ಏನಾಗ್ಯಾವ, 1 2 3 4, 1 2 3 4. ಓಕೆ, ನೋಡೋಣ. ಈಗ ಏನು ಮಾಡ್ಯಾನ, ಇದು ಇಲ್ಲಿಟ್ಟಾನ, ಇದನ್ನು ಇಲ್ಲಿಟ್ಟಾನ, ಇದನ್ನು ಇಲ್ಲಿಟ್ಟಾನ. ಈಗ ನೀವು ಹಾಗೆ ಬದಲಾಯಿಸ್ಬೇಕು, ಹಂಗೆ ಬದಲಾಯಿಸ್ಬೇಕು. ಯಾವುದು ಯೋಗ್ಯವಾದ ಆಗ್ತದೆ ನೋಡ್ರಿ. ಈಗ ವೃತ್ತ ಈ ಮೂಲಿಗೆ ಬರಬೇಕು, ಆಮೇಲೆ ಇದು ಇಲ್ಲಿ ಬರಬೇಕು, ಆಮೇಲೆ ತ್ರಿಕೋನ ಇಲ್ಲಿ ಬರಬೇಕು. ನೋಡಿರಿ ಎಷ್ಟು ವಿಶೇಷ ಅದ ನೋಡಿದ್ದು. ಮೂರನೇದು ಯಾವುದದ ನೋಡ್ರಿ. ನನಗನ್ಸೋ ಮಟ್ಟಿಗೆ ಡಿ ಉತ್ತರ ಕರೆಕ್ಟ್ ಆಗ್ತದೆ. ಮೂರನೇದು ಡಿ ಉತ್ತರ ಕರೆಕ್ಟ್. ಇದು ರಾಂಗ್. ಯಾಕಂದರೆ ಇದು ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಯ್ತು. ಆಮೇಲೆ ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬಂತು. ಇಲ್ಲಿ 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 ನಡಬರ್ಕ್ ತೊಗೊಂಡನ, ಇಲ್ಲಿ ನಡಬರ್ಕ್ ತೊಗೊಂಡು ಅವತ್ತೊಂದು ದಂಡಿಗೆ ಏನು ಮಾಡ್ಯಾನ, ಒಂದೊಂದು ಜಾಗ ಸ್ಥಳಾಂತರ ಮಾಡಿ ಮೂಲಿಗೆ ಸೇರ್ಸ್ಯಾನ. ಅರ್ಥಾತ್ ಎಲ್ಲ 45 ಡಿಗ್ರಿ ಮೇಲೆ ಸೇರ್ಸ್ಯಾನ. ಇದು ಇಲ್ಲಿದಿಂದ ಇಲ್ಲಿ 45 ಡಿಗ್ರಿ, ಇದು 45 ಡಿಗ್ರಿ, ಇದು 45 ಡಿಗ್ರಿ, ಇದು 45 ಡಿಗ್ರಿಗೆ ಒಯ್ಬೇಕು ನೀವು. ಇದನ್ನು ಒಯ್ದಾನ. ಈಗ ಇದನ್ನು 45 ಡಿಗ್ರಿ ಒಯ್ಯಿರಿ, ಡಿ ಇದಾಗದ. ಆಮೇಲೆ ಇದನ್ನು 45 ಡಿಗ್ರಿಗೆ ಒಯ್ಯಿರಿ, ಡಿ ಇದಾಗದ. ಇದನ್ನು 45 ಡಿಗ್ರಿದಾಗ ಒಯ್ಯಿರಿ, ಡಿ ಇದಾಗದ. ಆಮೇಲೆ ಇದನ್ನು 45 ಡಿಗ್ರಿದಾಗ ಇಲ್ಲಿ ಒಯ್ಯಿರಿ, ಡಿ ಇದಾಗದ. ಉತ್ತರ ಸಂಖ್ಯೆ ಡಿ ಕರೆಕ್ಟ್. ಈಗ ನೋಡಿ, 4 ಅದ, 4 ಅದ. ಇದು ಆ್ಯಸ್ ಇಟ್ ಈಸ್, ಏನು ಪ್ರಶ್ನೆನೇ ಇಲ್ಲ. ಈಗ ಇದು ಏನು ಮಾಡ್ಯಾನ ನೋಡ್ಬೇಕು. ಈಗ ಯಾವುದು ಯೋಗ್ಯವಾದದ್ದು ಆಗ್ತದೆ. 1 2 ಇದು 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 ಇದಂತೂ ಮುಂದೆ ಸಿಗೋದಿಲ್ಲ. ಯಾವುದಾಗ್ತದೆ 4 ನೀವು ತಿಳಿದ ಮಟ್ಟಿಗೆ ಯೋಗ್ಯವಾದದ್ದು ಸಿ. ಈಗ ಇನ್ನೊಂದು ಗೆರೆ ಹಿಂಗೆ ಹಾಕಿಬಿಟ್ರೆ ಮುಗಿದು ಹೋಯ್ತು. ಈಗ ಆ್ಯಸ್ ಇಟ್ ಈಸ್ ಹಿಡಿದ್ರೊಳಗೆ ಒಂದು ಗೆರೆ ಹಾಕಿದ್ರೆ ಇದೇ ಯೋಗ್ಯವಾದದ್ದು, ಉಳಿಕಿದ್ದು ಯಾವ ಯೋಗ್ಯವಾದದ್ದು ಅಲ್ಲ. ಯಾಕಂದರೆ ಇದು ಗುಂಡ್ಲೆ ಅದ ಅಂದರೆ ನೀವು ಗುಂಡ್ಲೇನೇ ಹಾಕಬೇಕು. ಉತ್ತರ ಸಂಖ್ಯೆ ಸಿ. ಇದೊಂದು ಸ್ವಲ್ಪ ಗೊಂದಲಕ್ಕದ, ಒಂದು ಸ್ವಲ್ಪ ಕೇರ್ಫುಲಿಯಾಗಿ ನೋಡ್ಕೊರಿ. ಇಲ್ಲಿ 3 ಅದ, ಇಲ್ಲೂ 3 ಅದ, ಇಲ್ಲೂ 3 ಅದ. ಈ ಕಡೆ ಹಿಂಗದ, ಇದು ಈ ಕಡೆ ಅದ. ಏನು ಇದು 3, ಇದು 3, ಇದು 3, ಇದು 3. ಓಕೆ. 2 ಇಲ್ಲಿ ಒಂದು ಕಡಿಮೆ ಮಾಡ್ಯಾನ, ಭಾಳ ವಿಶೇಷ ಅದ. 1 2 3, 1 2 3, 2 ಈ ಕಡೆಯೂ 2. ಸ್ವಲ್ಪ ಇದಕ್ಕೆ ಟೈಮ್ ಕೊಟ್ಟು ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು ನೀವು. 3 2 2 1 ಕರೆಕ್ಟಾ? ಇಲ್ಲಿ 2 ಬಂದದ, ಇದು 3 ಅದ. ಹಿಂದೆ 3 ಇತ್ತು ಅಂತ ತಿಳ್ಕೊಬೇಕು. ಇಲ್ಲಿ 2 ಅದ, ಇಲ್ಲಿ 2 ಅದ ಅಂದ್ರೆ ಈಗ ಕ್ರಮಬದ್ಧವಾಗಿ 1 ಬರ್ತದೆ. ಒಂದೇ ಆಯಿತು, ಕರೆಕ್ಟ್. ಆಮೇಲೆ ಇಲ್ಲಿ 2, ಇದು ಆ್ಯಸ್ ಇಟ್ ಈಸ್. ಇಲ್ಲಿ ಸೇಮ್ ತೋರಿಸ್ತದೆ ನೋಡಿ. ಇದು 3 ಅದ, ಇದು 3 ಅದ.
3 ತುಂಬಿದ್ದದ, ಇದು 2 ಅದ, ಇದು 2 ತುಂಬಿದ್ದದ. ಉತ್ತರ ಏನೇ ಆಗ್ತದೆ, ಉತ್ತರ ಏಕೆ ಹಾಕೋರಿ. ನೋಡ್ರಿ ಎಷ್ಟು ವಿಚಾರ ಮಾಡಿ ಮಾಡ್ತಕ್ಕಂಥ ರೀಸ್ನಿಂಗ್ಗಳು ಇರ್ತಾವೆ, ಅದನ್ನು ಸರಿಯಾಗಿ ತಿಳ್ಕೊಬೇಕು. ಇಲ್ಲಿ 3 ಅದ, 3 ಅದ, ಇಲ್ಲಿ ಆ್ಯಸ್ ಇಟ್ ಈಸ್ 3 ಅದ, 3 ಅದ, ಇಲ್ಲಿ 1 ಕಡಿಮೆ ಆಯ್ತು, ಇಲ್ಲಿ 2 ಅದ, ಇಲ್ಲಿ 2 ಅದ, 3 3 2 2 ಬರ್ಬೇಕು, ಬಂತು. ಇಲ್ಲಿ 1 ಕಡಿಮೆ ಮಾಡ್ಯಾನ, ಉಳಿಕೆದು ಯೋಗ್ಯವಾದದ್ದು ಅಲ್ಲ ಉತ್ತರಗಳವು. ಅದು ಹೊಂದಾಣಿಕೆನೇ ಆಗೋದಿಲ್ಲ. ಇವೆರಡು 0 ಅದ, ಇಲ್ಲದ, ಇದು 1 ಆಗೋದೇ ಇಲ್ಲ. ಯಾಕಂದರೆ ಇಲ್ಲಿ 3 3 ತೋರಿಸ್ತದೆ ಅಂದರೆ ಇಲ್ಲಿ 2 ಅದ, ಅಂದರೆ ಇಲ್ಲಿ 2 ಇದ್ದದ್ದನ್ನೇ ನಾವು ಹುಡುಕಾಡಬೇಕು. ಭಾಳ ರೀಸ್ನಿಂಗ್ ಕ್ರಮ ಮುಂದೇನು ಬರೋದು, ಭಾಳ ಕೇರ್ಫುಲಿಯಾಗಿ ಇರಬೇಕು, ಭಾಳ ಕೇರ್ಫುಲಿಯಾಗಿ ಉತ್ತರ ಹಾಕಬೇಕು. ಇನ್ನೊಂದು ಸಲ ನೋಡಿ, ಇದು ಗೊಂದಲದ, ಇದು 3 3 ತುಂಬಲಾರ್ದು, ಇದು 2 3 2 2, ಓಕೆ. ಆ್ಯಸ್ ಇಟ್ ಈಸ್ 2 2 ಇದ್ದದ್ದು 1 ಕಡಿಮೆ ಮಾಡ್ಯಾನ, ಇಲ್ಲಿ 1 ಕಡಿಮೆ ಮಾಡ್ಯಾನ, ನೀವು 1 ಕಡಿಮೆ ಮಾಡಿಬಿಡ್ರಿ. ಇದು ಕರೆಕ್ಟ್ ಆಗ್ತಿದ್ದು, ಇದು ಯೋಗ್ಯ ಆಯ್ತು. ಇದು ಸೇಮ್ ಅದ ಅಂತಂದ್ರೆ ಇದನ್ನು ಸೇಮ್ ಇಟ್ಬಿಟ್ರಿ. ಉತ್ತರ ಸಂಖ್ಯೆ ಎ ಹೇಳ್ತಾನೆ ನೋಡ್ರಿ. 3ನೇ 1 ಸಿ, 2 ಬಿ, 3 ಡಿ, 4 ಸಿ, 5 ಎ. ಚೆಕ್ ಮಾಡ್ಕೊಂಡ್ರಲ್ಲ. ಸರಿಯಾಗಿ ನೀವು ರೀಸ್ನಿಂಗ್ಗಳನ್ನು ದಿನಾಲು ರಿವಿಷನ್ ಮಾಡಿರಿ. ಫಸ್ಟ್ ಮ್ಯೂಟ್ ಮಾಡಿರಿ ನೀವು. ಆಮೇಲೆ ನಾ ಹೇಳಾಗ ನೀವು ವಿಡಿಯೋದಾಗ ಚಿತ್ರದ ಕಡೆ ನೋಡಿರಿ. ಆಮೇಲೆ ನಾ 2ನೇ ಸಲ ಹೇಳಾಗ ನೀವು ಹಾಕಿದ್ದು ಚೆಕ್ ಮಾಡ್ಕೊರಿ. ಎಷ್ಟು ಚಂದ ತಿಳಿಸಿ ಹೇಳಿನಂದ್ರೆ ಇವು ಮಾದರಿಗಳು. ಇದನ್ನು ಸರಿಯಾಗಿ ನೀವು ರಿವಿಷನ್ ಮಾಡಿದ್ರಿ ಅಂದರೆ ಇವು 10 ಭಾಗ ಮಾಸ್ಟರ್ ಗೈಡ್ ಬುಕ್ಕ ತೊಗೊಂಡು ನೀವು 10 ಭಾಗಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅಭ್ಯಾಸ ಪತ್ರಿಕೆಯನ್ನು ಸರಳವಾಗಿ ಬಿಡಿಸ್ಬೋದು. ತಿಳಿತಲ್ಲ. ಈಗ ಮುಂದಿಂದು ನಾನು 63ನೇ ಪೇಜ್ ಆಗ್ತಾನು, ಮ್ಯೂಟ್ ಮಾಡಿ ಬಿಡಿಸ್ರಿ. ಈಗ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಮ್ಯೂಟ್ ಮಾಡಿರಿ, ಯಾಕೆ ನಾ ತಿಳಿಸಿದ್ದು ಬರ್ತದೆ. ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ಈಗ 3ನೇ ಭಾಗದ್ದು ಈಗ 6ರಿಂದ ಪ್ರಶ್ನೆಗಳನ್ನು ತಿಳಿಸಿ ಹೇಳ್ತಾನು. ಭಾಳ ಸರಳ ಇರ್ತಾವೆ, ಲಕ್ಷ್ಯ ಕೊಟ್ಟು ನೋಡಿರಿ, ಚೆಂದಂಗೆ ತಿಳ್ಕೊಂಡು ಮಾಡಿರಿ. ಓಕೆ, ನಿಮ್ದು ಹಾಕೋದಾಯ್ತು ಅಂತ ತಿಳ್ಕೊಂಡೆ. ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸಿ ಹೇಳ್ತಾನೆ. 6ನೇದು ನೋಡಿರಿ. ಇದು 90 ಡಿಗ್ರಿ ಒಳಗೆ ಹೊಳ್ಯಾರ. ಇದು 45, ಇದು 90. ದಿಕ್ಕು ಯಾವಾಗಲಾದರೂ 90. ಉಪದಿಕ್ಕದಿಂದ ಉಪದಿಕ್ಕೂ 90, ದಿಕ್ಕದಿಂದ ದಿಕ್ಕೂ 90 ಡಿಗ್ರಿ ಇರ್ತದೆ. ನೆನ್ಪಿಟ್ಕೋರಿ. ಈ ಮೂಲೆ ಇತ್ತಂದ್ರೆ ಈ ಮೂಲಿಗೆ 90 ಅಂತ ತಿಳ್ಕೊಬೇಕು. ಯಾಕೆ ಇದು 45, ಇದು 45, ಇದು ದಿಕ್ಕದಾಗ 45 ಅದ, ಇಲ್ಲಿ 45, ಇದು 45, ಇದು 90 ತೋರಿಸ್ತದೆ, ಇದು 90 ತೋರಿಸ್ತದೆ. ಯಾಕೆ ಈ 45 ಒಂದು ಹಿಡಿಬೇಕು, ಈ 45 ಒಂದು ಹಿಡಿಬೇಕು. ಈಗ ಸದ್ಯ ಇಲ್ಲಿ ಬಂದ, ಈಗ ಸದ್ಯ ಈ ದಿಕ್ಕಿಗೆ ಬರಬೇಕೀಗ. ಈಗ ಈ ದಿಕ್ಕಿಗೆ ಬಂದದ್ದು ಎಷ್ಟವ ಅಂತಂದ್ರೆ ನೀವು ನೋಡಿರಿ, ಎಷ್ಟವ ತಿಳ್ಕೊಂಡು ನೋಡಿರಿ. ಇದು 1 2 3 ಮೇಲೆ 4 ಬರಬೇಕು, ಕ್ರಮಬದ್ಧವಾಗಿ ಬರಬೇಕು. ನೋಡಿರಿ ಯಾವುದು ಬರ್ತದೆ ನೋಡಿರಿ. 1 ಇದು 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 ಕರೆಕ್ಟ್. ನಮಗೆ ಮಾತ್ರ ಉತ್ತರ ಸಿಕ್ಕದ. ನಿಮಗೆ ಹೆಂಗೆ ಸಿಕ್ಕದ ನೋಡ್ಕೊರಿ. 6 ಕ್ರಮಬದ್ಧವಾಗಿ ನೋಡಬೇಕು. ಯಾಕಂತಂದ್ರೆ ಬಾಣ ಹಿಂಗದ ಬಾಣ. ಬಾಣ ಇದು ಹಿಂಗದ, ವಿರುದ್ಧದ ಬಾಣ. ಈ ಕಡೆ ಹೊಳ್ಳೆದ ವಿರುದ್ಧದ, ಈ ಕಡೆ ಹೊಳ್ಳೆದ. ಒಂದು ಸಲ ಇದರ ಕಡೆ ಮುಖದ ವಿರುದ್ಧ ಆಗ್ತದೆ, ಒಂದು ಸಲ ಮುಖದ ಕಡೆ ಆಗ್ತದೆ ನೋಡು. ಆಮೇಲೆ ಈಗ ಸದ್ಯ ಏನಾಗ್ತದೆ, ಇದು ಮುಖದ ಕಡೆ ಅದಂದ್ರೆ ಮುಖದ ವಿರುದ್ಧ ಆಗ್ತದೆ. ಈಗ ಮುಂದಿಂದ್ರಾಗ ಉತ್ತರ ಸಂಖ್ಯೆ ಈ ಕಡೆ ಬರ್ತದೆ. ಇದು ಮುಖದ ವಿರುದ್ಧ ತೊಗೋಬೇಕಾಗ್ತದೆ, ಡಿ ಆಗ್ತದೆ. ಯಾಕಂದ್ರೆ ಇದು ಮುಖ ಹೆಂಗೆ ಒಳ್ಳೆಯದು ಹಾಗೆ ಒಳ್ಳೆಯದು ಬಾಣ. ಇದು ಮುಖ ಹೆಂಗೆ ಒಳ್ಳೆಯದು ಅದರ ವಿರುದ್ಧ. ಇದು ಮುಖ ಹೆಂಗೆ ಒಳ್ಳೆಯದು ಹಂಗೆ ಒಳ್ಳೆಯದು. ಇದು ಮುಖದ ಕಡೆ ಬಾಣ ಆಗ್ಯದು 1ನೇದು, ಮುಖದ ಕಡೆ ವಿರುದ್ಧ 2 ಆಗ್ಯದ, ಮುಖದ ಕಡೆ ಸೀದಾ ಬಾಣ 3 ಅವ. ಈಗ ಮುಖದ ಕಡೆ ಏನಾಗಬೇಕು, ವಿರುದ್ಧ ಬಾಣ ಆಗಬೇಕು. ಉತ್ತರ ಸಂಖ್ಯೆ ಡಿ. ನೋಡಿ, ಇಷ್ಟು ಸೂಕ್ಷ್ಮ ವಿಚಾರ ಮಾಡಬೇಕು ನೀವು. ಅಂದ್ರೆ ರೀಸ್ನಿಂಗ್ಗಳು ಭಾಳ ಸರಿಯಾಗಿ ಅರ್ಥ ಆಗ್ತಾವೆ. ಈಗ ನೋಡ್ರಿ, ಈಗ 7ನೇದು ಯಾವುದಕ್ಕೆ ಹಾಕ್ಯಾರಿ, ಲಕ್ಷ್ಯ ಕೊಟ್ಟು ನೋಡ್ರಿ. 7ನೇದು ಚೌಕದಲ್ಲಿ 1 ಗೆರೆ ಜಾಸ್ತಿ ಆಯ್ತು, ಬಾಣ ಇಲ್ಲದ.
ಕ್ಲಾಕ್ ವೈಸ್ ಇಲ್ಲಿ ಹೊತ್ತು ಈ ಕಡೆ ಬಾಣ ಬರಬೇಕು. 1 2 3 4 ಗೆರೆ ಇರಬೇಕು ಒಳಗೆ, ಈ ಕಡೆ ಬಾಣ ಇರಬೇಕು. 4 ಗೆರೆ ಇರಬೇಕು, ಬಾಣ ಈ ಕಡೆ ಇರಬೇಕು. 7 4 ಒಳಗೆ 1 2 3 4 ಇರಬೇಕು, ಬಾಣ ಈ ಕಡೆ ಇರಬೇಕಂದ್ರೆ ಉತ್ತರ ಸಂಖ್ಯೆ ಸಿ ಕರೆಕ್ಟು. ನೋಡು 7 ಸಿ ಹಾಕಿದ್ರೆ ನಿಮ್ಮದು ಕರೆಕ್ಟು. ಇನ್ನು ನೋಡ್ರಿ 8ನೇದ್ರಾಗ ವಿಶೇಷದ 1 ಗೆರೆ 2 ಗೆರೆ ಚೌಕ ಹಾಕಿ 1 ಬಾಣ ಇಟ್ಟಾನ. ಆಮೇಲೆ 3 ಗೆರೆ, ಇನ್ನು 3 ಗೆರೆ ಹಾಕಿ 2 ಬಾಣ ಇಟ್ಟಾನ. ಬಾಣಗಳನ್ನ ಸ್ವಲ್ಪ ಜೂಮ್ ಮಾಡಿ ನೋಡ್ರಿ. ನೋಡ್ಬೇಕಾಗ್ತದೆ ಬಾಣಗಳು. ಅಲ್ಲಿ ಏನು ಮಾಡ್ಯಾನ, 1 2 4 ಆಗ್ತಾವೆ. 1 ಇಂಟು 1 ಗೆರೆ, ಇನ್ನೊಂದು ಇಂಟು ಇದ್ದದ್ದು 1 ಗೆರೆ ಬರಬೇಕು. ಸ್ವಲ್ಪ ಜೂಮ್ ಮಾಡಿ ನೋಡ್ರಿ. ಇದಂತೂ ಅಲ್ಲೇ ಅಲ್ಲ, ಆಗೋದೇ ಇಲ್ಲ. ಇದಂತೂ ಆಗೋದಲ್ಲ, ಇದು ಅಲ್ಲ, ಇದು ಅಲ್ಲ. ಉತ್ತರ ಸಂಖ್ಯೆ ಬಿ ಕರೆಕ್ಟ್. ಯೋಗ್ಯವಾದದ್ದು ಹುಡುಕ್ಯಾಡ್ಬೇಕು ನೀವು. ಸೂಟೇಬಲ್, ಇದಕ್ಕೆ ಚಂದ ಕಾಣಿಸಂಗೆ ಇರಬೇಕು. ಇದಕ್ಕೆ ಚಂದ ಕಾಣಿಸಂಗೆ ಅಂತಂದ್ರೆ ಬಿನೇ ಕರೆಕ್ಟ್. ಇವು ಅಲ್ಲ, ಇವು ಏನೂ ಸಂಬಂಧ ಇಲ್ಲ. ಈ ಚಿತ್ರಗಳು ನೋಡಿದಂಗೆ ಇಲ್ಲೇ ಇಲ್ಲ ಇವು. ಈ ಆಕಾರ ಇಲ್ಲ, ಇದು ಹಿಂಗೆ ಇಲ್ಲೇ ಇಲ್ಲ ಗೆರೆ. ಎಲ್ಲವ ನೋಡಿರಿ ಪ್ಲಸ್ ಅಂತೂ ಇದ್ರಾಗ ಇಲ್ಲೇ ಇಲ್ಲ. ಇದು ರಿಜೆಕ್ಟ್, ಇದು ರಿಜೆಕ್ಟ್. ಈಗ ಇದರೊಳಗೆ 2ರೊಳಗೆ ಉತ್ತರ ಅದ. ಆದರೆ ಇಲ್ಲಿ ಏನಾಗಿಬಿಟ್ಟದ, ಇಲ್ಲಿ ಇದು ಈ ಚಿತ್ರ ಇಲ್ಲಿ ಕಂಟಿನ್ಯೂ ಆಗಿಲ್ಲ, ಇಲ್ಲೇ ಆಗ್ಯದ. ಈ ಪಾರ್ಟದಾಗ ಈ ಚಿತ್ರ ಅದ, ಇಲ್ಲೊಂದು ಬಾಣ ಅದ. ಈಗ ಹೆಚ್ಚಿನ ಬಾಣ ಇದು ಬರಬೇಕು. ಆದ್ದರಿಂದ ಉತ್ತರ ಬಿ. ಇದು 1 2 3 4 ಭಾಗ, ಇದು 4 ಭಾಗೆ 1 ಗೆರೆ ಹೆಚ್ಚು ಮಾಡ್ಯಾನ. ಹಿಂಗಿದ್ದದ್ದು ಇಲ್ಲಿ ತೊಗೊಂಡಾನ. ಚೌಕನ್ನ ಈ ದಿಕ್ಕೆ 45 ಡಿಗ್ರಿಗೆ ತೊಗೊಂಡಾನ. ಈಗ ಮತ್ತೆ 45 ಡಿಗ್ರಿ ತೊಗೊಂಡ. ಈಗ ಮತ್ತೆ ಇಲ್ಲಿ 45 ಡಿಗ್ರಿಗೆ ತೊಗೋಬೇಕು. ಒಳಗೊಂದು ಗೆರೆ ಆಗಬೇಕು. ಅಂದರೆ ಉತ್ತರ ಸಂಖ್ಯೆ 9 ಯಾವುದಾಗ್ತದೆ ನೋಡ್ಬೇಕಾಗ್ತದೆ. ಯಾಕಂದ್ರೆ 1 2 3 1 2 3 1 2, ಯಾಕಂದ್ರೆ ಈ ತುಂಬಿದ್ದುಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ, ಒಳಗಿನ ಗೆರೆ ಅಷ್ಟೇ ಜಾಸ್ತಿ ಆಗ್ಯಾವ. ತುಂಬಿದ್ದು ನೋಡ್ರಿ ಅಷ್ಟಿದ್ದಷ್ಟೇ ಇವೇನೇ. ಆದರೆ ಕೋನಗಳು ಬದಲಾಗ್ಯದ. 45 ಡಿಗ್ರಿ ಆಗ್ಯದ. ಇಲ್ಲಿ 45 ಆಯ್ತು, ಇಲ್ಲಿ 45 ಆಯ್ತು. ಈಗ ಇಲ್ಲಿ 45 ಇರಬೇಕು, 3 ಇರಬೇಕು. ಒಳಗಿಂದ ಚೌಕು ಇನ್ನೊಂದು ಗೆರೆ ಹಾಕಿದ್ರೆ ಇದು ಕರೆಕ್ಟ್ ಆಗ್ತದೆ. 9 ಬಿ ಉತ್ತರ ಆಗ್ತದೆ. ರೈಟ್. ಯಾಕಂದರೆ ಇದು ತುಂಬಿದ್ದು ಈ ಕಡೆ ಇನ್ನು ಈ ಕಡೆ ಮಾರಿಯಾಗಿ ಬರಬೇಕು. 9 ಬಿ ಹಾಕಿದ್ರೆ ನಿಮ್ಮದು ಕರೆಕ್ಟ್. 10ನೇದು ವೃತ್ತ ಚೌಕ. ವೃತ್ತ ಚೌಕ ಸ್ವಲ್ಪ ದೊಡ್ಡದು ಹಾಕೋತ ಹೋಗ್ಯದ ಇದು. ವಿದ್ಯಾರ್ಥಿಗಳೇ ಹಾಕ್ರಿ. ಈಗ ಟೈಮ್ ಕೊಟ್ಟದ. 3ನೇ ಭಾಗ 6ರಿಂದ 10 ಹಾಕೋದಾತಂದ್ರೆ ವಿಡಿಯೋ ಮಾಡಿರಿ. ಈಗ 10ನೇದು ನಾವು ಸ್ವಲ್ಪ ತಿಳಿಸಿ ಹೇಳ್ತಂದು ಲಕ್ಷ ಕೊಟ್ಟು ನೋಡ್ರಿ. ಈಗ ನನಗನ್ಸೋ ಮಟ್ಟಿಗೆ 9ನೇದಂತೂ ನಾ ಹೇಳಿನೂ ಕರೆಕ್ಟ್ ಆಯ್ತು. 10ನೇದು ಏನದಲ್ಲ, ಈಗ ಇದು ನೀವು ಉತ್ತರ ಇದಕ್ಕೆ ಡಿ ಕೆ ಹಾಕಿರ್ತೀರಿ. ಹೆಚ್ಚ ಡಿ ಗೆ ಉತ್ತರ ಹಾಕಿರ್ತೀರಿ. ಒಳಗೊಮ್ಮೆ ಪ್ರಿಂಟ್ದಾಗ ಒಮ್ಮೆ ಉತ್ತರಗಳು ತಪ್ಪಾಗಿರ್ತಾವೆ. ನೀವೆಲ್ಲರೂ ಉತ್ತರ ಇದಕ್ಕೆ ಡಿ ಹಾಕಿರ್ತೀರಿ. ಯಾಕಂದರೆ ಒಳಗೆ ತ್ರಿಕೋನದ, ಇಲ್ಲೂ ತ್ರಿಕೋನದ, ಇಲ್ಲೂ ಚೌಕದ, ಇಲ್ಲೂ ಚೌಕದ, ಇಲ್ಲೂ ಚೌಕದ. ಇನ್ನು ಚೌಕದ ಮೇಲೆ ವೃತ್ತ ಇದ್ದದ್ದು ಬೇಕಾಗ್ಯದ ನಮಗೆ. ಡಿ ಉತ್ತರ ಆಗ್ತದೆ. ಅವ್ರೇನೋ ಮಿಸ್ ಪ್ರಿಂಟಾಗಿ ಉತ್ತರ ಹಾಕ್ಯಾರ, ತಪ್ಪು ಅನ್ನಿಸ್ತದೆ ನನಗೆ. ಇದು ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಒಂದು ವೇಳೆ ನವೋದಯದಾಗ ಹಿಂಗೆ ಆಗಿತ್ತು ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಈಗ ಮುಂದಿನ 4ನೇ ಭಾಗಗಳನ್ನು ಮ್ಯೂಟ್ ಮಾಡಿ ಹಾಕಿರಿ. ಇದು ಆನ್ಸರ್ ಪೇಪರ್ ಒಂದು ವಿಡಿಯೋ ಬೇರೆ ಮಾಡ್ಯದ, ತಿಳಿಸಿದ್ದು ವಿವರಣೆ ಪೇಪರ್ ವಿಡಿಯೋ ಒಂದು ಬೇರೆ ಮಾಡ್ಯದ, ಅಭ್ಯಾಸ ಪತ್ರಿಕೆ ವಿಡಿಯೋ ಒಂದು ಬೇರೆ ಮಾಡ್ಯದ. ನಿಮಗೆ ಅಭ್ಯಾಸಕ್ಕೆ ಅನುಕೂಲಕ್ಕಾಗಿ ಮಾಡ್ಯದ. ಇನ್ನೊಂದು ಸಲ ನೀವು ನೋಡಿರಿ. ಇಲ್ಲೂ ಚೌಕದ, ಇಲ್ಲೂ ಚೌಕದ, ಇಲ್ಲೂ ಚೌಕದ.
ಇಲ್ಲಿ ಚೌಕ್ ಇದ್ದದಂದ್ರೆ ಇದು ಒಂದೇ. ಇಲ್ಲಿ ಒಳಗೆ ಯಾವೂ ಚೌಕಿಲ್ಲ. ಯಾಕಂದರೆ ಮ್ಯಾಲೆ ಚೌಕಿಟ್ಟು ಒಳಗೆ ವೃತ್ತಿಟ್ರೆ ಅದು ಒಂದು ರೀತಿಯಿಂದ ರಾಂಗ್ ಆಗ್ಬೋದು ಅನ್ನಿಸ್ತದೆ ನನಗೆ. ಯಾಕಂದರೆ ಎಲ್ಲ ಅವ್ರೇನಂತಾರೆ ಏಕ ಉತ್ತರ ಹಾಕ್ರಿ ಅಂತಾರೆ. ಆದರೆ ನಮ್ಮ ಮನಸ್ಸು ಅಷ್ಟು ಕ್ಲಿಯರಿಟಿ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಕ್ರಮಬದ್ಧವಾಗಿ ಚೌಕಿ ಅದ ಅಂತಂದ್ರೆ ನಾವು ಒಳಗೆ ಚೌಕಿದ್ದದ್ದು ಉತ್ತರ ಡಿ ಉತ್ತರ ನಾನು ಹಾಕೀನಿ. ಇದು ಅಡ್ಜಸ್ಟಿಂಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಎ ಹಾಕ್ಯಾರವರು, ನೀವು ಡಿಗೆ ಹಾಕಿದ್ದೀರಿ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದೆ. ಈಗ 4ನೇ ಭಾಗ 1ರಿಂದ 5 ಹಾಕ್ರಿ, ಉತ್ತರ ತಕ್ಷಣ ತಿಳಿಸ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ, ಚೆಂದಂಗೆ ತಿಳ್ಕೊಂಡು ಮಾಡಬೇಕಾಗ್ತದೆ. ನೀವು ಸರಳದ ಎಕ್ದಮ್ ಸರಳ ಇರ್ತಾವೆ ಉತ್ತರಗಳು. ಸ್ವಲ್ಪ ವಿಚಾರ ಮಾಡಿ ಹಾಕಿರಿ. ಹಾಕೋದಾತ ವೀಡಿಯೋ ಆನ್ ಮಾಡಿರಿ. ನಿಮ್ಮದು ಹಾಕೋದಾಗೋ ತನಕ ವೀಡಿಯೋ ಮ್ಯೂಟ್ ಮಾಡಿರಬೇಕು. ಈಗ ವೀಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೇನೆ. ಈಗ ಭಾಗ 4ರೊಳಗೆ 1ನೇದಕ್ಕೆ ನೀವು ಯಾವುದಕ್ಕೆ ಉತ್ತರ ಹಾಕಿರಿ ಅಂತಂದ್ರೆ ಇದನ್ನು ಸರಿಯಾಗಿ ಇದು ಈ ದಿಕ್ಕಿಗದ. ಆಮೇಲೆ ಈ ಕಡೆ ಏನು ಮಾಡ್ಯಾನ, ಈ ಕಡೆ ಈ ಮೂಲಿಗೆ ತೊಗೊಂಡ. ಅಂದರೆ ಇದು 45, ಇದು 90 ಡಿಗ್ರಿ. ಈ ಮೂಲಿಂದ ಈ ಮೂಲಿಗೆ ಇಲ್ಲಿ ತೊಗೊಂಡ. ಈಗ ಈ ಮೂಲಿಯಿಂದ ಈ ಮೂಲಿಗೆ ತೊಗೊಂಡ. ಈಗ ಈ ಮೂಲೆಯಿಂದ ಈ ಮೂಲಿಗೆ ಗೆರೆ ಸಹಿತ ವಿಚಾರ ಮಾಡಬೇಕಾಗ್ತದೆ ನೀವು. ಇಲ್ಲೊಂದದ ಉತ್ತರ, ಇಲ್ಲೊಂದದ ಉತ್ತರ. ಗೆರೆ ಹೆಂಗೆ ಕರೆಕ್ಟ್ ಕಾಣಿಸ್ತದೆ ಅಂದರೆ ಡಿದಾಗ ಉತ್ತರ ಕರೆಕ್ಟ್ ಕಾಣಿಸ್ತದೆ. ಯಾಕಂದರೆ ಇದು ಗೆರೆ ಹಂಗೆ ಬರೋದಿಲ್ಲ. ನೋಡ್ಬೇಕು ನೀವು, ಗೆರೆ ಹಂಗೆ ಇದು ರಾಂಗ್ ಆಗ್ತದೆ. ಇದು ಯೋಗ್ಯವಾದದ್ದು ಡಿ ಉತ್ತರ ಆಗ್ತದೆ. ಸ್ವಲ್ಪ ವಿಚಾರ ಮಾಡಬೇಕು ನೀವು. ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಇವು ಭಾಳ ಸೂಕ್ಷ್ಮ ಗೆರೆಗಳನ್ನು ಜೂಮ್ ಮಾಡಿ ನೋಡ್ಬೇಕು. ಗೆರೆ ಸಹಿತ ಹಿಂಗೆ ಕೊಟ್ಟಿರ್ತಾನೆ, ಅಡ್ಡ ಹಾಕಿರ್ತಾನೆ ಗೆರೆಗಳು. ಭಾಳ ಹುಷಾರಿರಬೇಕು. ಭಾಳ ಕನ್ಫ್ಯೂಸ್ ಮಾಡ್ತಿರ್ತದೆ. ನಾನು ಭಾಳ ಸೂಕ್ಷ್ಮದಾಗ ನೋಡ್ಲಿಕ್ಕೆ ಹತ್ತೀನಿ. 1ನೇದು ಡಿ ಕರೆಕ್ಟ್. 2ನೇದು ತ್ರಿಕೋನ, ಈ ಮೂಲೆ ಇಲ್ಲಿ ತಂದ 45 ಡಿಗ್ರಿಗೆ ತಂದ, ಇಲ್ಲಿ 45 ತಂದ. ಈಗ ಇಲ್ಲಿ 45ಗೆ ತರಬೇಕು. ಆಮೇಲೆ ಬಾಣ ಏನಾಗ್ಯದ, ಆ್ಯಂಟಿ ಕ್ಲಾಕ್ ವೈಸ್. ಈ ಕಡೆ ಒಳ್ಳೆಯದು ಬಾಣ, ಈ ಕಡೆ ಬಂತು. ಈಗ ಈ ಕಡೆ ಬಂತು, ಈ ಕಡೆ ಬಾಣ ಬರಬೇಕು. ನೋಡ್ಬೇಕು ಹೆಂಗೆ ತ್ರಿಕೋನಗಳನ್ನು ಇಟ್ಟಾನ. ಹಿಂಗೆ ಇಟ್ಟಾನ, ಈ ಕಡೆ ಹೊಳ್ಸ್ಯಾನ, ಈಗ ಈ ಕಡೆ ಹೊಳ್ಸ್ಯಾನ. ಈಗ ಈ ಕಡೆ ಹೊಳಿಸ್ಬೇಕಾದದ್ದು. ಉತ್ತರ ಸಂಖ್ಯೆ 2ನೇದು ಎ ಉತ್ತರ ಕರೆಕ್ಟ್ ಆಗ್ತದೆ. ಬಾಣ ನೋಡ್ರಿ, ಹಿಂಗೆ 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 ವೃತ್ತಗಳು. ತ್ರಿಕೋನ ನೋಡ್ರಿ, ತ್ರಿಕೋನ ಹೆಂಗೆ ಹೊಳ್ಸ್ಯಾನ ನೋಡ್ರಿ, ಹಿಂಗೆ ಕ್ಲಾಕ್ ವೈಸ್. ಈ ಕಡೆ ಅದ, ಇದು ಈ ಕಡೆ ಅದ, ಇದು ಈ ಕಡೆ ಅದ, ಈಗ ಈ ಕಡೆ ಅದ. ಉತ್ತರ ಸಂಖ್ಯೆ ಎ ಹಾಕಿದ್ರೆ ನಿಮ್ಮದು ಕರೆಕ್ಟ್ ಆಗ್ತದೆ. 3ನೇದು ವೃತ್ತ, ಈ ಕಡೆ ಹೋಗ್ಯದ. ಇಲ್ಲಿ ಮೂರು ಸ್ಥಾನ ಪಲ್ಲಟ್ ಮಾಡ್ಯಾನ, 4 ಇಲ್ಲ 3 ಅವ. ವೃತ್ತ ಇಲ್ಲಿ ಬಂತು, ಇಲ್ಲಿ ಬಂತು. ಈಗ ಇಲ್ಲಿ ವೃತ್ತ ಬರಬೇಕು. ಈಗ ತುಂಬಿದ್ದು ವೃತ್ತ ತುಂಬ್ಯದ, ಇಲ್ಲಿ ಚೌಕ್ ತುಂಬ್ಯದ, ಇಲ್ಲಿ ಚೌಕ್ ತುಂಬ್ಯದ. ಇಲ್ಲಿ ಫಸ್ಟ್ ಇಲ್ಲಿದೆ ನೋಡು, ಇಲ್ಲಿ ವೃತ್ತ ತುಂಬ್ಯದ. ಈಗ ವೃತ್ತದ ಬದಲಾವಣೆ ಮಾಡೋದು. ವೃತ್ತ ಇಲ್ಲಿ ಬಂತು, ಇಲ್ಲಿ ಬಂತು. ಈಗ ಸದ್ಯ ಇಲ್ಲಿ ವೃತ್ತ ಬರಬೇಕು. ಇಲ್ಲಿ ವೃತ್ತ ಬಂದದ್ದು ಎಲ್ಲಿದಪ್ಪ ಅಂತಂದ್ರೆ ಬಿದಾಗದ ಮತ್ತು ಡಿದಾಗದ. ಬಿದಾಗ ಡಿದಾಗದ. ಬಿದಾಗದ ಡಿದಾಗದ. ಈಗ ನೋಡೋಣ, ಈಗ ಯಾವುದು ತುಂಬ್ಯದ ಅಂತಂದ್ರೆ ಈಗ ಸದ್ಯ ಇದನ್ನು ತುಂಬ್ಯಾನ, ಇಲ್ಲಿ ವೃತ್ತ ತುಂಬ್ಯಾನ. ಇಲ್ಲಿ ಏನು ಮಾಡ್ಯಾನ, ಇದನ್ನು ಮಾಡ್ಯಾನ. ಇದನ್ನು ತುಂಬಿದಾಯ್ತು, ಈಗಾಯಿತು. ತ್ರಿಕೋನ ತುಂಬ್ಯಾನ. ಈಗ ಮತ್ತೆ ಇದನ್ನೇ ರಿಪೀಟ್ ಆಯ್ತು. ಇದು ಚೌಕ, ವೃತ್ತ, ತ್ರಿಕೋನ, ಚೌಕ, ವೃತ್ತ, ತ್ರಿಕೋನ. ಮತ್ತೀಗ ನಮ್ಮ ವೃತ್ತ ಖಾಲಿ. ಕರೆಕ್ಟ್. ಮತ್ತೇನು ಮಾಡಬೇಕು, ಐಸ್ ಇಟ್ ಈಸ್ ಬರ್ತದೆ. ಇದೇ ರಿಪೀಟ್ ಆಗ್ತದೆ. 3 ಒಳಗೆ ಅಂದ್ರೆ ಮತ್ತೆ ಹೊಳ್ಳಿ ಮೊದಲಿಂದ ಐಸ್ ಇಟ್ ಈಜೇ ಬಂತು. ಉತ್ತರ ಸಂಖ್ಯೆ 3B.
3 ಬಿ. 4ನೇದು ಸ್ಟಾರ್ ಇಲ್ಲದ, ಈ ಸ್ಟಾರ್ ಇಲ್ಲದ. ಎಷ್ಟು ಮಜಾ ಅದ ನೋಡಿದ್ದು ಚಿತ್ರ, ಭಾಳ ಹುಷಾರಲೆ ನೋಡ್ಕೊರಿ. 4 ಇದು ಹಿಂಗದ, ಹಿಂಗೆ ಸೀದಾ ಬಂದದ, ಇಲ್ಲಿ ಒಂದು ಮನೆ ಸರದದ. ಈಗ ಈ ಮೂಲಿಗೆ ಹೋಗ್ಯದ. 1 2 3 4 ಸ್ಟಾರ ಎಲ್ಲಿ ಬರಬೇಕು, ಎಷ್ಟು ಡಿಗ್ರಿ ಸರದಾನ ನೋಡ್ಬೇಕು. 45 ಡಿಗ್ರಿ ಮತ್ತು 45 ಡಿಗ್ರಿ, ಈಗ 45 ಡಿಗ್ರಿ. ಓಕೆ, ಉತ್ತರ ಸಂಖ್ಯೆ ನೋಡ್ರಿ 4 ಯಾವುದಾಗ್ತದೆ ನೋಡ್ರಿ, ಸಿ ಆಗ್ತದೆ. 4 ಸಿಗೆ ಹಾಕಿದರೆ ಕರೆಕ್ಟು. 5ನೇದು 3 ಗೆರೆ 2 ಗೆರೆ 1 ಗೆರೆ, 3 ಬಾಣ 2 ಬಾಣ 1 ಬಾಣ. ಭಾಳ ವಿಶೇಷದು. 1 2 3 1 2 3 1 2 3 ವಿಶೇಷವಾದದ್ದು ಬಾಣ. 1 2 3 4 ಇದ್ದದ್ದು, 4 ಇದ್ದದ್ದು ಬರಬೇಕಾಗ್ತದೆ. ಇದು 1 2 3 1 2 3 ಹಿಂಗೆ ಒಳ್ಳೆಯದು ಆ್ಯಸ್ ಇಟ್ ಈಸ್ ಒಳ್ಳೆಯದು. ಸೇಮ್. ಐದು 4 ಬರೀಬೇಕು. ಉತ್ತರ ಸಂಖ್ಯೆ ಬಿ. ಯಾವ ಉತ್ತರ ಕರೆಕ್ಟ್ ಇಲ್ಲ. 1 2 3 4 ಅದು ಆಗೋದೇ ಇಲ್ಲ. ಯಾಕಂದರೆ ದಿಕ್ಕು ನೋಡ್ರಿ, ಇದು 1 2 3, ಇಲ್ಲೇ 1 2 3 4 ಬರೀಬೇಕು. 4 ಬಂದದ್ದು ಇದೇ ಕರೆಕ್ಟ್. ಯಾಕೆ ಒಂದು ಬಾಣ ಹೆಚ್ಚಾಗ್ಯದ. ಈಗ 1 ಬಾಣ ಅದ, ಇಲ್ಲಿ 2 ಬಾಣ ಆಗ್ಯಾವ, ಈಗ 3 ಬಾಣ 4 ಬಾಣ ಆದದ್ದು ಹೆಚ್ಚಾಗಬೇಕಾದ. ಉತ್ತರ ಬಿ ಕರೆಕ್ಟು. 5 ಬಿ. ಇನ್ನೊಂದು ಸಲ 4ನೇ ಭಾಗದಾಗಿಂದು ನಾ ಹೇಳ್ತಾನು ನೋಡ್ರಿ. 1 ಡಿ 1 ಡಿ, 2ನೇದು ಎ, 3ನೇದು ಬಿ, 4ನೇದು ಸಿ, 5ನೇದು ಬಿ. ಉತ್ತರ ಹಾಕ್ಕೊಂಡ್ರೆ ಮುಂದಿಂದು ಪೇಜ್ ನಂಬರ್ 65 ಲಾಸ್ಟ್. ಮುಂದಿನ ಗಣಿತನ ನೀವು ಮಾಡಿರಿ. ಇದು ರೀಸ್ನಿಂಗ್ಗಳನ್ನು ಹಾಕಿರಿ. ಹಾಕೋದಾತ ವಿಡಿಯೋ ಆನ್ ಮಾಡಿರಿ. 4ನೇ ಭಾಗ ವಿದ್ಯಾರ್ಥಿಗಳು 6ರಿಂದ 10 ತನಕ ಹಾಕಿರಿ. 4ನೇ ಭಾಗ ಚೆಂದಂಗೆ ತಿಳ್ಕೊಂಡು ಹಾಕಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿರಿ ಹೆಂಗಿರ್ತಾವೆ ರೀಸ್ನಿಂಗ್ಗಳು ಹೆಂಗಿರ್ತಾವೆ ಅನ್ನೋದು ತಿಳ್ಕೊರಿ. ಈಗ 4 ಪ್ರಕಾರದ ಕ್ರಮ ಮುಂದೇನು ಬರೋದು ತಿಳಿಸೋದು. ಈಗ ನೀವು ಹಾಕೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ. ಈಗ ನಾ ತಿಳಿಸ್ನು, ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡಿರಿ. 6ನೇದಕ್ಕೆ ನೀವು ಎದಕ್ಕೆ ಹಾಕಿರಿ ಅಂತಂದ್ರೆ ನೋಡಿರಿ, 1 2 3 4 5 ಇದು 6 ಬಾವುಗಳಿಂದ, ಇದು 1 2 3 4 5 ಬಾವುಗಳು ಒಂದೊಂದು ಕಡಿಮೆ ಮಾಡ್ಯಾನ. ಇದು 4 ಅದ, ಒಂದು ಕಡಿಮೆ ಮಾಡಿದಾಗ ಉತ್ತರ ಸಂಖ್ಯೆ ಡಿ ಆಗ್ತದೆ. ನೀವು ಡಿ ಹಾಕಿದ್ರೆ ಕರೆಕ್ಟ್. ಡಿ ಹಾಕಿದ್ರೆ ಕರೆಕ್ಟ್. ಮುಂದೆ ಇದನ್ನು ನೋಡ್ರಿ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಗಡಿಯಾರದ ದಿಕ್ಕಿನಂಗೆ ಹೊಳ್ಸ್ಯಾನ. ಇದು ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲಿದು, ಇದು ಈ ಕಡೆ ಹೊಳ್ಸ್ಯಾನ, ಏನೂ ಬದಲಾವಣೆ ಇಲ್ಲ. ಇಲ್ಲೇ ಎಷ್ಟು, ಇದು 45, ಇದು 45, ಇದು 45, ಇದು 45, 90 ಡಿಗ್ರಿ ಅಂತಾರೆ. ದಿಕ್ಕು ಅಂತಾರೆ ಇದಕ್ಕೆ. ದಿಕ್ಕದ ಪ್ರಕಾರ ಹೊಳ್ಸ್ಯಾನ. ಇದು ದಿಕ್ಕಾಯಿತು. ಈಗ ಸದ್ಯ ನಿಮಗೆ ಈ ಕಡೆ ಹೊಳ್ಳಿದ್ದಿರಬೇಕು. ಈ ಕಡೆ ಹೊಳ್ಳಿದ್ದು ಬಾಣ ಎಕ್ಕಡೆ ಹೊಳತ್ತದ ಅಂದ್ರೆ ನೋಡಿರಿ, 7ನೇದು ಎಷ್ಟು ಚಂದದ ನೋಡಿರಿ.
ಏಳನೇದು ಎ ಉತ್ತರ ಆಗ್ತದೆ. ಯಾಕೆ ಇಲ್ಲೊಂದದ ರಾಂಗ್ ಇದೆ, ಈ ಕಡೆ ಹೊಳಿಸೋದಿದೆ ಮ್ಯಾಲಿಂದ ಬಾಣ. ಹಾಂ, 7 ಎ. 8ನೇದು ನೋಡಿರಿ, ಸ್ವಲ್ಪ ಜೂಮ್ ಮಾಡಿ ನೋಡಿರಿ. 2 3 2 3 4 3 2 1 ನೋಡಿ, ಕ್ರಮ ಅದ ನೋಡಿ. ಈ ಚಿತ್ರಗಳಲ್ಲಿ ಏನು ಸ್ವಲ್ಪ ಬದಲಾವಣೆ ಮಾಡ್ಯಾನ, ಜೂಮ್ ಮಾಡಿ ನೋಡ್ರಿ. ಉಲ್ಟಾ ಇಟ್ಟಾನ, ಇಲ್ಲಿನೂ ಕ್ಲಾಕ್ ವೈಸ್ ಮಾಡ್ಯಾನ. ಇದು ನೋಡಿ, ಇಲ್ಲಿ ಈ ಕಡೆ ಒಳ್ಳೆಯದ, ಈ ಕಡೆ ಹಿಂಗೆ ಬಂದದ, ಈ ಕಡೆ ಮಾತು ಒಳ್ಳೆಯದ. ಇದು ಜೂಮ್ ಮಾಡಿ ನೋಡ್ರಿ, ಗುರ್ತಾಗ್ತದೆ. ಒಂದು ಹಿಂಗೆ ಮಾಡ್ಯಾನ, ಉಲ್ಟಾ ಇಟ್ಟಾನ, ಹಿಂಗೆ ಇಟ್ಟಾನ. ಈಗ ಉಲ್ಟಾ ಇಟ್ಟದ್ದು ಬೇಕು ನಿಮಗೆ, ನೋಡೋಣ ಯಾವುದಾಗ್ತದೆ. 2 3 4 1 2 3 4 ಅದೊಂದು ಸರಿಸಿಬಿಟ್ಟಾನ, ನೋಡೋಣ. ಕರೆಕ್ಟ್ 8 ನಾನು ತಿಳಿದ ಮಟ್ಟಿಗೆ ನೋಡ್ರಿ, ನಾ ತಿಳಿಸಿ ಹೇಳ್ತಾನೆ ನೋಡ್ರಿ. 2 ಇದು 3, ಇಲ್ಲಿ 3 ಅದು. 1 2 3 4 5 1 2 3 4 5 1 2 3 4 5 5 ತುಂಬಿದ್ದು ಇಲ್ಲಿ ಬಂದು 4 5 ತುಂಬಿದ್ದು ಬಂದು. ಇದು ಈ ಕಡೆ ಹೊಳ್ಳೆದಂದ್ರೆ ನೀವು ಈ ಕಡೆ ಹೊಳ್ಳಿದ್ದಿರಬೇಕು. ಸೇಮ್ ಟು ಸೇಮ್. 8ನೇದು ಭಾಳ ಸೂಕ್ಷ್ಮದಾಗಿ ನೋಡಬೇಕು. 8ನೇದು ನೋಡ್ರಿ. ಈಗ ಈ ಚಿತ್ರ ತುಂಬಿದ್ರ ಮೇಲೆ ಉತ್ತರ ಫೈನಲ್. 1 2 3 4 5 1 2 3 4 5 ಈ ದಿಕ್ಕಿಗಂತೂ ಆಗೋದಿಲ್ಲ. ಇದು 3 ಅದ, ಇದು 2 ಅದ. ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಅಡ್ಜಸ್ಟಿಂಗ್ ಕರೆಕ್ಟ್ ಉತ್ತರ ಅಂದರೆ ಎ. 8 ಎ. 9ನೇದು ಈಗ ಏನು ಮಾಡ್ಯಾನ ನೋಡ್ರಿ, ಮ್ಯಾಲಿನ ಚೌಕನ್ನು ಒಳಗಿಟ್ಟ, ಸ್ವಲ್ಪ ಸೈಡ್ ಮಾಡಿ ಇಟ್ಟ. ಈಗ ಮ್ಯಾಲಿನ ವೃತ್ತನ್ನು ಒಳಗಿಟ್ಟ, ಮ್ಯಾಲಿನ ತ್ರಿಕೋನನ್ನು ಒಳಗೆ ತಂದಿಡಬೇಕು. ತ್ರಿಕೋನ ವೃತ್ತ ಚೌಕ, ತ್ರಿಕೋನ ವೃತ್ತ ಚೌಕ, ತ್ರಿಕೋನ ವೃತ್ತ ಚೌಕ ಯಾವುದದ ನೋಡ್ರಿ. ತ್ರಿಕೋನ ವೃತ್ತ ಚೌಕ 2 ಕಡೆ ಅದ. ಯೋಗ್ಯವಾದದ್ದು ಯಾವುದು? 9. ಇಲ್ಲೊಂದದ, ಇಲ್ಲೊಂದದ. ಯಾಕಂತಂದ್ರೆ ಈ ಡಿನೇ ಯಾಕೆ ಮಾಡ್ಬೇಕಂತಂದ್ರೆ ಈ ಚೌಕ್ ಹೆಂಗದ, ಈಗ ಮತ್ತೆ ಈ ರೂಪ ತೊಗೋಬೇಕಾಗ್ತದೆ. ಹಿಂಗದ, ಹಿಂಗಾಯ್ತದ. ಇದು ನೋಡ್ರಿ, ಈ ಚೌಕ್ ಹಿಂಗದ ಅಂದ್ರೆ ಹಿಂಗಾಯ್ತು, ಇದು ಹಿಂಗದ ಅಂದ್ರೆ ಹಿಂಗಾಯ್ತು. ಈಗ ಹಿಂಗಿದ್ದದ್ದು ಹೊಳ್ಳಿ ಹಿಂಗಾಗ್ಬೇಕಂದ್ರೆ ಈ ಡಿದಾಗಿ ಅದ ಅದು. ಯಾಕೆ ಇದು ರಾಂಗ್ ಆಗ್ತದೆ. ಇದು ಉತ್ತರ ಕರೆಕ್ಟೇ ಅದ ಖರೆ, ಆದರೆ ಹಿಂಗಿಲ್ಲ. ಯಾಕಂದರೆ ಇದು ಸೇಮ್ ಆಗೋದಿಲ್ಲ. ಈ ಚೌಕ ಸೇಮ್ ಆಗೋದಿಲ್ಲ. ಮತ್ತು ಹಿಂಗೆ ಅಡ್ಡ ಇದ್ದದ್ದು ಬರಬೇಕು. ಉದಾಹರಣೆ ನೋಡ್ರಿ, ಇದು ಹಿಂಗದ ಚೌಕ, ಇದು ಹಿಂಗದ. ಇಲ್ಲಿ ಚೌಕ್ ಹಿಂಗದ, ಮುಂದೆ ಹಿಂಗೆ ಸೀದಾ ಇದ್ದದ್ದೇ ಬರ್ಬೇಕು. ಆದ್ದರಿಂದ ಉತ್ತರ 9 ಡಿ. ಭಾಳ ತಿಳಿಸಿ ಹೇಳಾಗ ಲಕ್ಷ ಕೊಟ್ಟು ನೋಡ್ಬೇಕು ನೀವು. ಹೆಂಗೆ ರೀಸ್ನಿಂಗ್ಗಳನ್ನು ಅರ್ಥ ಮಾಡ್ಕೋಬೇಕು ನೀವು, ಅದು ಭಾಳ ಇಂಪಾರ್ಟೆಂಟ್. ಈಗ ಇವು ನೋಡ್ರಿ, 10ನೇದು ತೆಳಗದ. ಆಮೇಲೆ ಇದು ಎಂಟಿ ಕ್ಲಾಕ್ ವೈಸ್ ಹೋಗ್ಯದ. 1 2 3 4 1 2 3 4 ಇದು ಹಿಂಗೆ ಒಳ್ಳೆಯದ. 1 2 3 4 ಹಿಂಗೆ ಒಳ್ಳೆಯದ. ಈಗ ಈ ಕಡೆ ಹೊಳ್ಳಿದ್ದು ಬರಬೇಕು. ಈ ಕಡೆ ಹೊಳ್ಳಿದ್ದು ಅಂತಂದ್ರೆ ಇಲ್ಲೊಂದದ, ಇಲ್ಲೊಂದದ. ಇವೆರಡರೊಳಗೆ ಒಂದು ಉತ್ತರ ಆಗ್ತದೆ. ಯಾವುದು ಕರೆಕ್ಟ್ ಆಗ್ತದೆ? ಇದಂತೂ ರಾಂಗ್ ಆಗ್ತದೆ. ಹಿಂಗಾಗ್ಯದ, 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 ಹಿಂಗಾಗ್ಯದ. ಹಾಂ, ಹಿಂಗೆ. ಇದು ಮ್ಯಾಲಿನ ವೃತ್ತ ಎಂಟಿ ಕ್ಲಾಕ್ ವೈಸ್. ಹಿಂಗೆ ಹಿಂಗೆ, ಇದು ಹಿಂಗೆ, ಇದು ಹಿಂಗೆ ಅಂದ್ರೆ 10ನೇದು ಯಾವ್ದು ಆಗ್ತದೆ ನೋಡ್ರಿ, ನೋಡ್ಬೇಕಾಗ್ತದೆ. ಬಾಣ ಹಿಂಗಾಗ್ಯದ, ಈ ಕಡೆ ಆಗ್ಯದ, ಈ ಕಡೆ ಆಗ್ಯದ. ಈಗ ಸದ್ಯ ಬಾಣ ಈ ಕಡೆ ಆಗಬೇಕಾದದ್ದು. 1 ಎಷ್ಟು ಡಿಗ್ರಿ ಒಳ್ಳೆಯದು ಬಾಣ ನೋಡಬೇಕು, ಭಾಳ ಹುಷಾರಲ್ಲೇ ನೋಡ್ಬೇಕಿದು. 1
ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಹೊಳ್ಳಿದ್ದು ಬರ್ಬೇಕು ಬಾಣ. ಆಮೇಲೆ ಇದು ವೃತ್ತ ಹೆಂಗಾಗ್ಯದ, ಹಿಂಗೋಗ್ಯದ 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 ಹಿಂಗೆ ಬರ್ಬೇಕು. ಇನ್ನೊಂದು ಇಲ್ಲೊಂದು ವಿಶೇಷ ಅದ. ಬಾಣಗಳನ್ನು ಒಂದು ರೀತಿ ಹೊಳಸ್ಯಾನ, ಮ್ಯಾಲಿನ ವೃತ್ತ ಒಂದು ರೀತಿಯಿಂದ ಹೊಳಸ್ಯಾನ. ಇದನ್ನು ನೋಡಿ ಎಷ್ಟು ಸೂಕ್ಷ್ಮದ ನೋಡ್ರಿ. ವೃತ್ತ ಈ ಕಡೆ ಆಗ್ಯದ, ಇದು ಈ ಕಡೆ ಆಗ್ಯದ, ಇದು ಈ ಕಡೆ ಆಗ್ಯದ, ಹಿಂಗೆ ವೃತ್ತ ಇದ್ದದ್ದು ಬರ್ಬೇಕೀಗ. ಇದು ನೋಡಿ ಬಾಣ ಹಿಂಗಾಗ್ಯದ ಹಿಂಗಾಗ್ಯದ ಹಿಂಗಾಗ್ಯದ, ಈಗ ಬಾಣ ಹಿಂಗಿದ್ದದ್ದು ಬರಬೇಕು. ನೋಡಿ ಎಷ್ಟು ವಿಶೇಷ ಅದ. 10 ಬಿ. ನೋಡಿ ಎಷ್ಟು ಸೂಕ್ಷ್ಮದಾಗ ವಿಚಾರ ಮಾಡ್ಬೇಕು ಅನ್ನೋದು ನೋಡ್ಕೊರಿ. ಭಾಳ ಸೂಕ್ಷ್ಮ ಇರ್ತಾವೆ ರೀಸನಿಂಗ್ಗಳು. ಉತ್ತರ ಸಂಖ್ಯೆ ನೋಡ್ರಿ 6 ಡಿ, 7 ಎ, 8 ಎ, 9 ಡಿ, 10 ತಿಳಿದಲ್ಲ ನಿಮಗೆ. ಇನ್ನೊಂದು ಸಲ ತಿಳಿಸ್ಯಾರ. ಇದು ನೋಡ್ರಿ, ಈ ವೃತ್ತ ಗಡಿಯಾರದಂಗೆ ಹೊಳ್ಳ್ಯದ. ಇದು ಗಡಿಯಾರ ಕಾಟ ಹೆಂಗೆ ತಿರುಗ್ತದ ಹಂಗೆ ಹೊಳ್ಳ್ಯದ. ಹಿಂಗಾಗ್ಯದ ಹಿಂಗಾಗ್ಯದ ಹಿಂಗಾಗ್ಯದ. ಈಗ ಹಿಂಗಿದ್ದದ್ದು ಬೇಕು. ಇಲ್ಲದ ಬಾಣ ಹಿಂಗೆ ಒಳ್ಳೆಯದ, ಎಂಟಿ ಕ್ಲಾಕ್ ವೈಸ್ ಬಾಣ ಹಿಂಗೆ ಒಳ್ಳೆಯದ, ಹಿಂಗೆ ಹೊಳ್ಳಿದ್ದು ಬರ್ಬೇಕಂದ್ರೆ ಬಿ ಉತ್ತರ ಆಗ್ತದೆ. 10 ಬಿ. ಇನ್ನೊಂದು ಸಲ ಉತ್ತರ ಹೇಳ್ತ ನಾವು. 6 ಡಿ, 7 ಎ, 8 ಎ, 9 ಡಿ, 10 ಬಿ. ಈಗ ಕ್ರಮ ಮುಂದಿನ ಭಾಗ ಮುಗೀತು. ಇನ್ನು ಮುಂದಿನ ಭಾಗವನ್ನು ನಾವು ರೀಸನಿಂಗ್ ಮಾಡಿ ಹಾಕಿದಾಗ ಲಕ್ಷ್ಯ ಕೊಟ್ಟು ನೋಡಿರಿ, ಕಾಳಜಿಪೂರ್ವಕ ನೋಡಿರಿ. ದಿನಾಲೂ ರಿವಿಷನ್ ಮಾಡೋದ್ರಿಂದ ನವೋದಯ ಕಣ್ಣು ಮುಚ್ಚಾಗ್ತದೆ. ಸಬ್ಸ್ಕ್ರೈಬ್ ಆಗೋದು ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಭಾಳ ಮಂದಿ ಆಗಬೇಕು ಅಂದ್ರೆ ನಾವು ಮಾಡಿದ್ದಕ್ಕೆ ನಿಮಗೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ. ಅದ್ರ ಉಪಯೋಗ ತೊಗೊಂಡು ನೀವು ಸಬ್ಸ್ಕ್ರೈಬ್ ಆಗಿ ದಿನಾಲೂ ರಿವಿಷನ್ ಮಾಡಿರಿ. ವಿದ್ಯಾರ್ಥಿಗಳಿಗೆ ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ಮಾಸ್ಟರ್ ಗೈಡ್ನ ಮೊದಲು ಹುಡುಗರು ರೀಸನಿಂಗ್ ಹಾಕಿರಬೇಕು. ಆಮೇಲೆ ನಂದು ಉತ್ತರ ತಿಳಿಸಿ ಹೇಳಿದ್ದನ್ನು ಮಕ್ಕಳಿಗೆ ವಿಡಿಯೋದಾಗ ನೀವು ಟಿ ವಿ ಒಳಗಾಗಲಿ ಮೊಬೈಲ್ದಾಗಲಿ ಪಾಲಕರು ತಿಳಿಸಿ ಹೇಳಬೇಕು. ಶಿಕ್ಷಕರಿಗೆ ಅವರು ಸಹಿತ ಮಕ್ಕಳಿಗೆ ಇದನ್ನು ನೋಡಿ ತಿಳಿಸಿ ಹೇಳ್ಬೋದು. ಇದು ಮಕ್ಕಳ ಏಳಿಗೆಗಾಗಿ ನವೋದಯ ಪ್ರವೇಶ ಪರೀಕ್ಷೆ ಪಡೆಯಲು ಇದು ಬಹಳ ಸಹಕಾರಿಯಾಗಿದೆ. ಒಂದು, ಈ ರೀಸನಿಂಗ್ಗಳಿಂದ ಈ ಗಣಿತಗಳಿಂದ ನವೋದಯ ಆಗಲಿ ಬೇಕಾದ್ರೆ ಬಿಡಲಿ. ಯಾಕಂದ್ರೆ ಎಷ್ಟೋ ಸಾವಿರ ಹುಡುಗರು ಕೊಡ್ತಾ ತೊಗೊಳ್ದು. ಒಟ್ಟು 80 ಸೀಟು, 64 ರೂರಲ್ಲ, 16 ಅರ್ಬನ್, ಈಗೇನೋ 25 ಮಾಡ್ಯಾನಂತ ನೋಡ್ರಿ. ಈಗ ಇದರ ಉಪಯೋಗ ತೊಗೊರಿ. ನಾಳೆ ಬ್ಯಾಂಕಿನ ಆಫೀಸರ್ ಆಗ್ತೀರಿ. ಈ ಬ್ಯಾಂಕಿಗೆ ಸಂಬಂಧಪಟ್ಟ ಗಣಿತಗಳು ಇನ್ನೂ ಭಾಳ ಬರ್ತಾವೆ. ಇನ್ನು ಬೇರೆ ಬೇರೆ ದೊಡ್ಡ ಕ್ಲಾಸ್ನವ್ರಿಗೂ ಗಣಿತ ಬರ್ತಾವೆ. ಚೆಂದಂಗೆ ನೋಡಿಕೊಂಡು ಚೆಂದಂಗೆ ಅಭ್ಯಾಸ ಮಾಡಿರಿ. ಥ್ಯಾಂಕ್ ಯು ಬೈಸ್.